ನಿಮ್ ಜೊತೆ ಹೇಳಿದ್ದೆ ಆಯುರ್ಧಾಮದ ಟೂರ್ ಮಾಡ್ತೀನಿ, ಆಯುರ್ಧಾಮದ ಒಳಗೆಲ್ಲ ಹೋಗಿ ಹೇಗೆಲ್ಲ ಇದೆ ಫೆಸಿಲಿಟಿ, ಎಷ್ಟೆಲ್ಲ ರೂಮ್ಸ್ಗಳಿದೆ, ಏನೆಲ್ಲ ನಮಗೆ ಸೌಲಭ್ಯಗಳು ಇಲ್ಲಿ ಬಂದ್ರೆ ಸಿಗುತ್ತೆ, ಇದೆಲ್ಲವನ್ನ ಕೂಡ ಡಾಕ್ಟರ್ ಹರಿಪ್ರಸಾದ್ ಶೆಟ್ಟಿ ಸರ್ ಅವರು ತೋರಿಸ್ತಾರೆ. ಸರ್, ನಿಮ್ಮ ಆಯುರ್ಧಾಮಕ್ಕೆ ನಿಮಗೆ ಸ್ವಾಗತ. ಸೊ ಒಮ್ಮೆ ತೋರಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸೊ ಹೊರಭಾಗ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಸೊ ಡೇ ಕೂಡ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ದೊಡ್ಡ ಕಟ್ಟಡ, ಸೊ ಎಷ್ಟು ಇದರಲ್ಲಿ ನೆಲಮಹಡಿ ಬಿಟ್ಟು ಎಷ್ಟಿದೆ ಸರ್? ನೆಲಮಹಡಿ ಬಿಟ್ಟು ಮತ್ತೆ 2 ಫ್ಲೋರ್ ಇದೆ. ಎರಡಿದೆ. ಇನ್ನೊಂದು ಫ್ಲೋರ್ ಒಂದು ಸಿಂಗಲ್ ರೂಮ್, ಸ್ಪೆಷಲ್ ರೂಮ್ ಇದೆ. ಓಕೆ. ಇದರ ಒಳಭಾಗದಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಇವಾಗ? ಇದರ ಒಳಭಾಗದಲ್ಲಿ ಮುಖ್ಯವಾಗಿ ಕನ್ಸಲ್ಟೇಷನ್ ರೂಮ್ಸ್ ಇರ್ತದೆ. Okay. 3 ಕನ್ಸಲ್ಟೇಷನ್ ರೂಮ್ಸ್, ಒಂದು 3 ಟ್ರೀಟ್ಮೆಂಟ್ ರೂಮ್ಸ್ ಇರ್ತದೆ, Okay. ಒಂದು 12 ಏರ್ ಕಂಡೀಷನ್ ರೂಮ್ಸ್ ಇರ್ತದೆ. ಓಕೆ. ಅದರೊಟ್ಟಿಗೆ ಯೋಗ ಹಾಲ್, ಕಿಚನ್, ಓಕೆ. ಮತ್ತೆ ಉಳಿದ ಕ್ಲಾಸ್ ರೂಮ್ಸ್ ಎಲ್ಲ ಇರ್ತದೆ. ಇದೆಲ್ಲ ಕೂಡ ಇದರ ಒಳಭಾಗದಲ್ಲಿದೆ. ಸೊ ಹಾಗಿದ್ರೆ ನೋಡ್ಕೊಂಡು ಬರುವ. ಖಂಡಿತ. ಬನ್ನಿ, ಒಳಗೆ ಹೋಗಿ ಸರ್ ಏನೆಲ್ಲ ಹೇಳಿದ್ದಾರೆ ಈ ಸುಂದರವಾದ ಆಯುರ್ಧಾಮದ ಒಳಭಾಗದಲ್ಲಿ ನೋಡುವಂತ ಕೆಲಸ ಈಗ ನಮ್ದು. ಸೊ ಸರ್, ಇಲ್ಲಿ ಎಂಟ್ರಿ ಆದಾಗ್ಲೇ ಏನೋ ಒಂದು ಸಣ್ಣ ಕಾನ್ಸೆಪ್ಟ್ ಇಲ್ಲೇ ಇಟ್ಟಿದ್ದೀರಿ. ಏನ್ ಸರ್ ಇದು? ಇದು ಅಂದ್ರೆ ನಮಗೆ ಗೆಸ್ಟ್ ಗಳು ಬರುವಾಗ ತುಂಬಾ ಒಳಗೆ ಕೂತ್ಕೊಂಡ್ರೆ ಅವರಿಗೆ ಒಂದು ಬಿಲ್ಡಿಂಗ್ ಒಳಗೆ ಹಿಡ್ಕೊಂಡೆ, ಅದಕ್ಕೋಸ್ಕರ ನೀವು ಗಾರ್ಡನ್ ಕೂಡ ನೋಡಬಹುದು. ತುಂಬಾ ಚೆನ್ನಾಗಿ ಗಾರ್ಡನ್, ಓಪನ್ ಗಾರ್ಡನ್ ಮಾಡಿದ್ದೇವೆ. ಹಾಗೆ ಸಂಜೆ ಬಂದು ಅವರಿಗೆ ಏನಾದ್ರು ಕುಡಿಬೇಕು, ಕೂತ್ಕೊಬೇಕು, ಏನೋ ಮಾತಾಡ್ಬೇಕು, ಇಲ್ಲ ವರ್ಕ್ ಮಾಡ್ಬೇಕು, ಹಾಗೇನಾದ್ರೂ ಇದ್ರೆ ಅವ್ರು ಇಲ್ಲಿ ಬಂದು ಇರ್ಬೋದು. ಇಲ್ಲಿ ಏನು ಶಬ್ದ ಇಲ್ಲ, ನಿಮ್ಗೆ ಏನು ಶಬ್ದ ಇರುವುದಿಲ್ಲ. ಆರಾಮಾಗಿ ರಾತ್ರಿ 12 ಗಂಟೆ 1 ಗಂಟೆ ಬಂದ್ರು ಇದು ಸೇಫ್ ನಿಮ್ಗೆ. ಯಾಕಂದ್ರೆ ಇದು ಫುಲ್ ಕಾಂಪೌಂಡ್ ಇದೆ, ಕವರ್ ಆಗಿದೆ, ಲೈಟ್ಸ್ ಇದೆ, ಬೇಕಾದಷ್ಟು ಸೋಲಾರ್ ಲೈಟ್ಸ್ ಹಾಕಿದ್ದೇವೆ, ಸಿಸಿ ಕ್ಯಾಮೆರಾಗಳಿದೆ. ಸೊ ಸೇಫ್ಟಿ ಕೂಡ ಎಷ್ಟು ಗಂಟೆಗೆ ಬೇಕಾದ್ರೆ ಬಂದು ನೋಡ್ಬೋದು. ಓಕೆ. ಬಂದಾಗ ಮತ್ತೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ ಚಪ್ಪಲನ್ನ ಇಲ್ಲೇ ಬಿಟ್ಟು ಒಳಗೆ ಹೋಗೋದು. ಯಾಕಂದ್ರೆ ಅದೊಂದು ದೇಗುಲ ತರ, ಒಂದು ಮನೆ ತರ ಇಲ್ಲಿ ಒಂದು ಫೀಲ್ ಕೊಡ್ತಾ ಇದಾರೆ. ಸರ್, ಒಳಗೆ ಹೋಗೋಲ್ಲ? ಬನ್ನಿ. ಧನ್ವಂತರಿ, ಲಾರ್ಡ್ ಆಫ್ ಆಯುರ್ವೇದ. ಸೊ ಎಂಟರ್ ಆದಾಗ್ಲೇ ನಿಮಗೆ ಲಾರ್ಡ್ ಆಫ್ ಆಯುರ್ವೇದ ಸಿಗ್ತದೆ. ಓಕೆ. ಸೊ ಲಾರ್ಡ್ ಆಫ್ ಆಯುರ್ವೇದನೇ ಧನ್ವಂತರಿ. ಅದನ್ನೇ ಫ್ರಂಟ್ ಅಲ್ಲಿ ಇಟ್ಟಿದ್ದೀರಿ. ಮತ್ತೆ ಇಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಸ್ವಾಗತ. ಪ್ರತಿದಿನ ಹೂವಿನ ಹೆಸಳನ್ನೆಲ್ಲ ಹಾಕ್ತಾ ಇರ್ತೀವಿ. ನನಗೆ ಬ್ರಾಸ್ ಇದ್ದು ಮತ್ತೆ ಸ್ಟ್ಯಾಚುಗಳು ತುಂಬಾ ಇಷ್ಟ. ಸೊ ನೀವು ಇಲ್ಲಿ ಈ ಕಡೆ ಕೂಡ ನೋಡಬಹುದು, ಬೇರೆ ಬೇರೆ ಇದೊಂದು ಸ್ಪೆಷಲ್ ಇದೆ ಮಾತ್ರ ಅಲ್ಲ. ಹೌದು. ಓಕೆ. ಇದು ಇಂಡೋನೇಷ್ಯಾದ್ದು ಇಂಪೋರ್ಟ್ ಮಾಡಿಸಿರೋದು. ಓಕೆ. ಸೊ ಇದು ಹಾಸ್ಪಿಟಲ್ ಕಟ್ಟೋದಕ್ಕಿಂತ 2 ವರ್ಷ ಮುಂಚೆನೆ ತಗೊಂಡಿದೆ. ಹಾಗೆ ಬುದ್ಧಂದು ಸ್ಟ್ಯಾಚು ಇರ್ಬೋದು. ಅಂದ್ರೆ ಒಂದು ವಾಟರ್ ಸೋರ್ಸ್ ಇದ್ರೆ ನಿಮಗೆ ಮೈಂಡ್ ರಿಲ್ಯಾಕ್ಸಿಂಗ್ ಇರುತ್ತೆ. ಕರೆಕ್ಟ್. ಅದಕ್ಕೋಸ್ಕರ ಅದನ್ನು ಮಾಡಿದೆ. ಸೊ ಇದು ರಿಸೆಪ್ಷನ್ ಏರಿಯಾ. ಸೊ ಇದು ರಿಸೆಪ್ಷನ್ ಅಲ್ಲಿ ಕಾಣ್ತಾ ಇದೆ ಅಲ್ಲ. ಸೊ ಇದರ ಹಿಂದ್ಗಡೆ ನಮ್ಮ ಮೆಡಿಸಿನಲ್ ಪ್ಯಾಕಿಂಗ್ ಏರಿಯಾ, ಮೆಡಿಸಿನಲ್ ಬಿಲ್ಲಿಂಗ್ ಏರಿಯಾ, ಸೊ ಅದೆಲ್ಲ ಇದೆ. ಒಂದು ನೋಡ್ಕೊಂಡು ಬರೋಣ ಒಳಗೆ ಹೋಗಿ. ಸೊ ನಾವು ತುಂಬಾ ಮೆಡಿಸಿನ್ಸ್ ನಮ್ಮ ಬೇರೆ ಬೇರೆ ದೇಶದ ಪೇಷಂಟ್ ಗಳಿಗೆ ಕಳಿಸ್ತೇವೆ. ಸೊ ಅದೆಲ್ಲ ಇಲ್ಲಿ ಮೆಡಿಸಿನ್ಸ್ ನೋಡಬಹುದು. ಪ್ಯಾಕಿಂಗ್ ಆಗ್ತದೆ, ಮತ್ತೆ ಇಲ್ಲಿ ಬಿಲ್ಲಿಂಗ್ ಆಗ್ತದೆ. ಸೊ ಅದೆಲ್ಲ ಇಲ್ಲಿ ಆಗ್ತದೆ. ಅಂದ್ರೆ ಇಲ್ಲಿ ಮೆಡಿಸಿನ್ಸ್ ಗಳನ್ನ ಇಲ್ಲೇ ಬಂದು ಪಡ್ಕೊಳ್ಬೇಕು ಅಂತಿಲ್ಲ, ಇಲ್ಲ ಬೇರೆ ಬೇರೆ ಕಡೆಗಳಿಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಗಳು ಪೇಷಂಟ್ ಗಳಿಗೆ ಮತ್ತೆ ಅವರಿಗೆ 1 ವರ್ಷ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಅದನ್ನು ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ. DHL ಎಕ್ಸ್ಪ್ರೆಸ್ ಒಟ್ಟಿಗೆ ಕೊಲಾಬರೇಷನ್ 14 ವರ್ಷದಿಂದ ಕೊಲಾಬರೇಷನ್ ಇದೆ. ಸೊ ನಮಗೆ ಅದು ತುಂಬಾ ಈಸಿ, ಯಾಕಂದ್ರೆ ಅವರ ಸಪೋರ್ಟ್ ಇರುವ ಕಾರಣ ನಮಗೆ ಯಾವ ದೇಶಕ್ಕೆ ಬೇಕಾದ್ರೂ ಮೆಡಿಸಿನ್ ಕಳಿಸ್ಕೊಡ್ತೀವಿ. 1 ತಿಂಗಳಿಗೆ, 3 ತಿಂಗಳಿಗೆ, 6 ತಿಂಗಳಿಗೆ, 1 ವರ್ಷಕ್ಕೆಲ್ಲ ಕಳಿಸ್ಕೊಡ್ತೀವಿ. ಯಾಕಂದ್ರೆ ಡಿಸ್ಕಂಟಿನ್ಯೂ ಆಗೋದಿಲ್ಲ. ಈಗ ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ, ಮತ್ತೆ ಅದನ್ನು ಕಂಟಿನ್ಯೂಷನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಮೆಡಿಸಿನ್ಸ್ ಕಳಿಸ್ಬೇಕು. ಇದು ಮೆಡಿಸಿನ್ ಏರಿಯಾ. ಕನ್ಸಲ್ಟೇಷನ್ ರೂಮ್ಸ್, 3 ಕನ್ಸಲ್ಟೇಷನ್ ರೂಮ್ ಇದೆ, ನೀವಿಲ್ಲಿ ನೋಡಬಹುದು. ಮೆಡಿಕಲ್ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ನೋಡಿ ಇಲ್ಲಿ. ಇದು ನನ್ನ ಕ್ಯಾಬಿನ್. ಇದು ಕನ್ಸಲ್ಟೇಷನ್ ರೂಮ್. ನನ್ನ ವೈಫ್ ಮತ್ತೆ ನಾನು ಇಲ್ಲಿ ಕನ್ಸಲ್ಟೇಷನ್ಸ್ ಎಲ್ಲ ಇದ್ರೆ ನಮ್ಮ ಗೆಸ್ಟ್ ಗಳೊಟ್ಟಿಗೆ ಮಾತಾಡುವ ಜಾಗ ಎಲ್ಲ ಇದೆ. ಬಹಳ ಚೆನ್ನಾಗಿದೆ ಸರ್ ಇದು. ಓಕೆ. ಅರ್ಧ ಏನ್ ಪ್ರಾಬ್ಲಮ್ ಇಂದ ಬರ್ತಾರೆ ಇಲ್ಲೇ ಸೊಲ್ಯೂಷನ್ ಕೊಡ್ತೀರಿ ಅಲ್ಲ. ಓಕೆ. ಇದು ನಿಮ್ಮ ಒಂದು ಕ್ಯಾಬಿನ್ ಆದ್ರೆ ನೆಕ್ಸ್ಟ್ 2 ಡಾಕ್ಟರ್ಸ್ ಇನ್ ಕ್ಯಾಬಿನ್ ಇದೆ. ಸೊ ಅದು 2 ನಮ್ಮ RMO ಕ್ಯಾಬಿನ್, ಮತ್ತೆ ಉಳಿದ ಡಾಕ್ಟರ್ಸ್ ಗಳೆಲ್ಲ ಪೇಷಂಟ್ಸ್ ಇದ್ರೆ ಇಲ್ಲೇ ನೋಡ್ತಾರೆ. ಸೊ ಇದನ್ನು ಕೂಡ ನೋಡಬಹುದು. ಓಕೆ. ವಾವ್. ಒಂದು ಹಂತದಲ್ಲಿ ಇಲ್ಲಿರುವಂತ ಕ್ಲೀನ್ ಅದೇ ಇಷ್ಟ ಆಗ್ತಾ ಅಂದ್ರೆ ಅದರಲ್ಲಿ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇದೆ. ಪ್ರತಿ ಕಾರ್ನರ್ ಅಲ್ಲಿ ನೋಡಬಹುದು, ಎಲ್ಲೂ ನಿಮ್ಗೆ ಒಂದು ಧೂಳು ಸಿಗೋದಿಲ್ಲ, ಏನಾದ್ರು ಡಂಪ್ ಮಾಡಿರೋದು ಸಿಗೋದಿಲ್ಲ. ಯಾಕಂದ್ರೆ ಅಂದ್ರೆ ನಾವು ಆ ಕ್ವಾಲಿಟಿ ಮೇಂಟೈನ್ ಮಾಡದಿದ್ರೆ ಅದು ಆ ಹಂತಕ್ಕೆ ತಲುಪುವುದಿಲ್ಲ. ಪ್ರತಿದಿನ ಪ್ರತಿ ಕಾರ್ನರ್ ಅಲ್ಲೂ ನಾನು ಹೋಗಿ ಪರ್ಸನಲ್ ಆಗಿ ನೋಡ್ತೇನೆ. ಇದು ನಮ್ದು ಏನೋರೆಕ್ಟಲ್ ಅಂದ್ರೆ ಪೈಲ್ಸ್ ಫೆಸ್ಟಿಲಾ, ಇದಕ್ಕೆ ತುಂಬಾ ಭಾರತದ ಬೇರೆ ಬೇರೆ ಜಾಗದಿಂದ ಬರ್ತದೆ. ಸುಳ್ಳೆದವರು ತುಂಬಾ ಜನ ಬರ್ತಾರೆ. ಸೊ ಇಲ್ಲಿಗೆ ನಮಗೆ 2 ಸರ್ಜನ್ಸ್ ಬರ್ತಾರೆ. ಸೊ 15 days ಒನ್ಸ್ ಕ್ಯಾಂಪ್ ಇರ್ತದೆ. ಸೊ ಆ ಪ್ರೋಗ್ರಾಮ್ ಎಲ್ಲ ಇಲ್ಲಿ ಮಾಡ್ತೇವೆ. ಸೊ ಅದಕ್ಕೆ ಬೇಕಾದ ಮೈನರ್ OT
ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಇಲ್ಲೇ ನಡೀತದೆ. ಓಕೆ, ಪೈಲ್ಸ್ ಅಥವಾ ಪಿಸ್ತೂಲ ಈ ರೀತಿಯ ಪ್ರಾಬ್ಲಮ್ಗಳಿದ್ರೆ ಅದರದ್ದು ಸರ್ಜರಿಗಳೆಲ್ಲ ಇಲ್ಲ ಆಗುತ್ತೆ. ಓಕೆ, ಅದರಲ್ಲಿ ಸ್ಪೆಷಲ್ ಆಗಿ ಆಯುರ್ವೇದದಲ್ಲಿ ಅದಕ್ಕೆ ಅಂತಲೇ ಅದೊಂದು ಟ್ರೀಟ್ಮೆಂಟ್ ಇದೆ. ಸೊ ಅದನ್ನೆಲ್ಲ ಇಲ್ಲಿ ಮಾಡ್ತೀರಲ್ಲ. ಓಕೆ, ಸೊ ಇದು ಎಂಟ್ರಿ ಆದಾಗ್ಲೇ ಸಿಗ್ತಕ್ಕಂತಹ 3-4 ರೂಮ್ಗಳು ನೋಡಿದೀವಿ. ಸೊ ಈ ಕಡೆಗೆಲ್ಲ ಅಂದ್ರೆ ನಮ್ದು ಏನು ಉದ್ದೇಶ ಅಂತ ಹೇಳಿದ್ರೆ, ಈಗ ಹಾಸ್ಪಿಟಲ್ ಜಸ್ಟ್ ವಿಸಿಟ್ ಮಾಡಿ ಸ್ಟೇ ಆಗೋದಿಲ್ಲ. ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಬೇಕಂತಿದ್ರೆ ನೀವು ಡಾಕ್ಟರ್ ಹತ್ರ ಮಾತಾಡಬಹುದು, ಮೆಡಿಸಿನ್ ತಗೋಬಹುದು, ಟ್ರೀಟ್ಮೆಂಟ್ ಇದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ನೆಕ್ಸ್ಟ್ ಫ್ಲೋರ್ಗೆ ಹೋಗುವ ಅವಶ್ಯಕತೆ ಇಲ್ಲ. ಸೊ ಡಿಸ್ಟರ್ಬೆನ್ಸ್ ಅವರಿಗೆ ಇರೋದಿಲ್ಲ, ನಿಮಗೂ ಇರೋದಿಲ್ಲ. ಪ್ರೈವಸಿ ಅವರಿಗೂ ಮೆನ್ಷನ್ ಆಗ್ತದೆ, ನಿಮ್ಗೂ ಮೇಂಟೈನ್ ಆಗ್ತದೆ. ಸುಮ್ಮನೆ ಏನೋ ಪ್ರಾಬ್ಲಮ್ ಅಲ್ಲಿ ಬಂದಿರ್ತಾರೆ, 2-3 ಮಾಡಿ ಹತ್ತಬೇಕು ಅಂತಿಲ್ಲ. ಸೊ ಎಲ್ಲ ಇಲ್ಲೇ ಆಗುತ್ತೆ. ಓಕೆ, ಸೊ ಇದು ಎಂಟ್ರಿ ಆದಾಗ ಹೌದು, ಇದು 2 ಟ್ರೀಟ್ಮೆಂಟ್ ರೂಮ್ಗಳು. ಸೊ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಸೊ ನೀವು ನೋಡ್ಬೋದು ಇಲ್ಲಿ ಟ್ರೀಟ್ಮೆಂಟ್ ರೂಮ್ಸ್. ಇದು ಕೇರಳನ್ನು ತರಿಸಿರುವಂತದ್ದು. ಇದು ಟ್ರೀಟ್ಮೆಂಟ್ ಆಗುವ ಟೇಬಲ್, ಹಾಗೆ ಅಲ್ಲಿ ಸ್ಟೀಮ್ ಬಾಕ್ಸ್ ಇದೆ. ಹಾಗೆ ಇದು ಶಿರೋಧಾರ ಅಂತ ಹೇಳಿ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇರುವವರಿಗೆಲ್ಲ ಟ್ರೀಟ್ಮೆಂಟ್ಗೆಲ್ಲ ಇದೆಲ್ಲ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ಯೂಸ್ ಮಾಡುವಂತ. ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಾರ್ಮಲಿ ಬೆಳಿಗ್ಗಿಂದ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೆ ಇಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಅಷ್ಟು ಆಗ್ತಾ ಇರ್ತದೆ. ಅವ್ರಿಗೆ ಬೇರೆ ಬೇರೆ ಟೈಮಿಂಗ್ಸ್ ನಾವು ಹಾಕಿ ಬಿಡ್ತೇವೆ. ಸೊ ಆ ಟೈಮಿಂಗ್ಸ್ ಅವ್ರು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ಕೋತಾರೆ, ರೂಮಿಗೆ ಹೋಗ್ತಾರೆ. ಮತ್ತೆ ಯೋಗ ಸೆಷನ್ಸ್ ಇರ್ತದೆ, ಅದನ್ನು ಮಾಡ್ಬೋದು. ಸರ್, ಸುಮಾರು ಮಂದಿ ವಿದೇಶಿಗರೇ ಬರ್ತಾರೆ ಅಂತ ಹೇಳಿದ್ರೆ, ಎಷ್ಟು ಮಂದಿ ವಿದೇಶಿಗರಿಗೆ ಅಂದ್ರೆ ಫಾರಿನರ್ಸ್ಗೆ ಟ್ರೀಟ್ಮೆಂಟ್ ಮಾಡಿರ್ಬೋದು? ಸಾಧಾರಣ ಒಂದು 15 ವರ್ಷದಲ್ಲಿ ಒಂದು 2600 ವಿದೇಶಿಯರು ಬಂದಿದ್ದಾರೆ. ಅಂದ್ರೆ ಮುಂಚೆ ನಮಗೆ ಜಾಸ್ತಿ ರೂಮ್ಸ್ ಇರ್ಲಿಲ್ಲ. ಈಗ ಅಂದ್ರೆ ಅವರು ಬೇರೆ ಬೇರೆ ಬ್ಯಾಚ್ ಅಲ್ಲಿ ಬರ್ತಾರೆ, ಬೇರೆ ಬೇರೆ ದೇಶದಿಂದ 10, 12 ಜನ, 14 ಜನ ಒಂದೊಂದು ಗ್ರೂಪ್ ಅಲ್ಲಿ ಬರ್ತಾರೆ. ಸೊ ಬಂದಾಗ ಹಾಗೆ ಸಾಧಾರಣ ಒಂದು 2500, 2600 ಅದು ನಮ್ಮ ಸುಳ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಎಷ್ಟು ಖುಷಿಯ ವಿಷಯ ನಮಗೆಲ್ಲ. ಅಂದ್ರೆ ಇಲ್ಲಿ ವಿಷಯಗಳನ್ನ ಅವರು ಇಷ್ಟಪಟ್ಟು ಬಂದಿದ್ದಾರೆ, ಮತ್ತೆ ಮತ್ತೆ ಬರ್ತಾರೆ ಅಲ್ವಾ? ಅವ್ರು ಮತ್ತೊಬ್ಬರಿಗೆ ಹೇಳ್ತಾರೆ, ಮತ್ತೆ ಬೇರೆಯವ್ರನ್ನ ಕರ್ಕೊಂಡು ಬರ್ತಾರೆ. ಈ ವರ್ಷ ಒಬ್ರು ಬಂದ್ರೆ ನೆಕ್ಸ್ಟ್ ಇಯರ್ ಅವ್ರು 4-5 ಜನ ಒಟ್ಟಿಗೆ ಬರ್ತಾರೆ, ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ಅವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಇದು ಸರ್, ಇದು ಕೂಡ ಇನ್ನೊಂದು ಟ್ರೀಟ್ಮೆಂಟ್ ರೂಮ್. ನೀವು ಅದೇ ಸೇಮ್ ಸೆಟಪ್ ನೋಡಬಹುದು. ಇಲ್ಲಿ ಟ್ರೀಟ್ಮೆಂಟ್ ಸ್ಟೀಮ್ ಬಾಕ್ಸ್, ಶಿರೋಧರ ಟೇಬಲ್ ಎಲ್ಲ ಇದೆ. ಇದು ಸಿಮಿಲರ್ ಸೆಟಪ್. ಜಾಸ್ತಿ ಗೆಸ್ಟ್ ಗಳಿದ್ರೆ 2 ಕೂಡ ಮತ್ತೆ ನಮಗೆ ಮೇಲೆ ಕೂಡ 2 ಟ್ರೀಟ್ಮೆಂಟ್ ರೂಮ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೋತೇವೆ. ಇದು ನಮ್ದು ಪ್ರೈಮರಿ ಟ್ರೀಟ್ಮೆಂಟ್ ರೂಮ್, ಮೇನ್ ಟ್ರೀಟ್ಮೆಂಟ್ ರೂಮ್. ಇದು ಒಂದು ವೇಟಿಂಗ್ ಏರಿಯಾ. ಎಲ್ಲದಕ್ಕೂ ನಾವು ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದೇವೆ. ಸೊ ನಿಮಗೆ ಏನಂದ್ರೆ ಇಂಡಿಯನ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಸಾಂಗ್ಸ್ ಹಾಕಿರ್ತೇವೆ. ಸೊ ನಿಮಗೆ ಒಂದು ಶಿರೋಧರ ತಗೋತಾ ಇದ್ರಿ, ತಲೆಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ, ಬೇರೆ ಯಾವುದೇ ಶಬ್ದ ಇಲ್ಲದೆ ಮ್ಯೂಸಿಕ್ ಅಲ್ಲಿ ನಿಮ್ಗೆ ಆ ಒಂದು ಅದರ ಎಫೆಕ್ಟೇ ಬೇರೆ, ಫೀಲೇ ಬೇರೆ. ಅಲ್ಲಲ್ಲಿ ಸ್ಪೀಕರ್ ಹಾಕಿದ್ದೇವೆ. ಸೊ ಈವನ್ ನಿಮಗೆ ಡೈನಿಂಗ್ ಏರಿಯಾ ಇರ್ಬೋದು, ಟ್ರೀಟ್ಮೆಂಟ್ ಏರಿಯಾ ಇರ್ಬೋದು, ಲಾಂಜ್ ಇರ್ಬೋದು, ಎಕ್ಸೆಪ್ಟ್ ನಿಮ್ಮ ರೂಮ್ಸ್ ಬಿಟ್ರೆ ಎಲ್ಲ ಕಡೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಇದರಿಂದ ನೆಕ್ಸ್ಟ್ ಸರ್ ಬನ್ನಿ. ಹಾಗೆ ಇಲ್ಲಿ ಒಂದು ಗೆಸ್ಟ್ ರೂಮ್ ಇದೆ, ಕೆಳಗಿನ ಗೆಸ್ಟ್ ರೂಮ್. ಯಾಕಂದ್ರೆ ಪೇಷಂಟ್ ಗಳಿಗೆ ನಡೆಯಲಿಕ್ಕೆ ಆಗದ ಪೇಷಂಟ್ ಗಳಿದ್ರೆ ನಾರ್ಮಲ್ ನಾವು ಇಲ್ಲಿ ಅಡ್ಮಿಷನ್ ಮಾಡ್ತೇವೆ. ಸೊ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ರೂಮಿಗೆ ಬರ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಿಂದಲೇ ಟ್ರೀಟ್ಮೆಂಟ್ ಹೋಗ್ತಾರೆ, ನಂತರ ಮೆಡಿಸಿನ್ಸ್ ತಗೋತಾರೆ, ನಂತರ ಅವರಿಗೆ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತಾರೆ. ನಮ್ದು ಈ ರೂಮ್ ಗಳೆಲ್ಲ ಹೇಗಿದೆ ಅಂತ ಒಂದ್ಸಲ ನೋಡಬಹುದು. ಅಂದ್ರೆ ರೂಮ್ ಫೆಸಿಲಿಟಿಗಳು ಎಲ್ಲ ತೋರಿಸಾಯ್ತು. ಒಬ್ಬ ಇಲ್ಲಿ ಬರ್ತಕ್ಕಂಥವ್ರು ನಾವ್ ಇಲ್ಲಿ ಸ್ಟೇ ಆಗ್ತೀವಿ ಅಂತ ಹೇಳಿ ಬಂದ್ರೆ ರೂಮ್ ಗಳ ಫೆಸಿಲಿಟಿ ಹೇಗಿದೆ? ಈಗ ಕೆಳಗಿನಿಂದ ಮೊದಲ ಮಹಡಿಗೆ ಬರ್ತಾ ಇದ್ದೇವೆ. ಸೊ ಮೊದಲ ಮಹಡಿಯಲ್ಲಿ ಹೇಗಿದೆ ಎಲ್ಲ ನೋಡುವ. ಸೂಜಿ ಬಿದ್ರು ಕೂಡ ಶಬ್ದ ಕೇಳುವಷ್ಟು. ಇಲ್ಲಿ ಬೇಕಾಗಿರೋದೇ ಬರೋದೇ ಎಲ್ರು ಅದಕ್ಕೋಸ್ಕರನೇ. ಹೌದು, ಒಂದು ನಿಶ್ಶಬ್ದ, ಶಾಂತಿಯಿಂದ. ನಾವು ಎಲ್ಲಿವರೆಗೆ ಅಂತ ಹೇಳಿದ್ರೆ ಏನಾದ್ರು ಮೇಂಟೆನೆನ್ಸ್ ಇದ್ರೆ, ಏನಾದ್ರು ಕೆಲಸ ಇದ್ರೆ ನಾವು ಒಂದು ಬ್ಯಾಚ್ ಮುಗಿದ್ಮೇಲೆ ಮಾಡ್ತೇವೆ. ಅವ್ರು ಇರುವಾಗ್ಲೇ ಡ್ರಿಲ್ ಮಾಡೋದು, ನಿಮಗೆ ಕಟ್ ಮಾಡೋದು, ಅದು ಯಾವ್ದು ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಅದಕ್ಕೋಸ್ಕರ ಬರ್ತಾರೆ. ಸೊ ಯಾವುದೇ ಶಬ್ದ ಬರುವಂತದ್ದು ಆಗ್ಬಾರ್ದು. ಅಂದ್ರೆ ಪೀಸ್ಫುಲ್ ಇರ್ಬೇಕು, ತುಂಬಾ ಪೀಸ್ಫುಲ್ ಇರ್ಬೇಕು. ಅದನ್ನ ಮೇಂಟೈನ್ ಮಾಡ್ತಾರೆ. ಇಲ್ಲಿ ನಿಮಗೆ ಸಾಧಾರಣ ಒಂದು 8 ರೂಮ್ಸ್ ಇದೆ, ಗೆಸ್ಟ್ ರೂಮ್ಸ್. ಕೆಳಗೆ ಒಂದು ಗೆಸ್ಟ್ ರೂಮ್ ನೋಡಿದಿರಿ, ಇಲ್ಲಿ 8 ಗೆಸ್ಟ್ ರೂಮ್ ಇದೆ. ಇದು ವೇಟಿಂಗ್ ಲಾಂಜ್. ಸೊ ಇಲ್ಲಿ ಬಾಲ್ಕನಿ ಇದೆ, ನಿಮಗೆ ಹೊರಗಡೆ ಬಂದು ಕೂತ್ಕೋಬಹುದು. ಹಾಗೇನೆ ನಮ್ಮ ಹತ್ರ ವಿತ್ ಬಾಲ್ಕನಿ ರೂಮ್ಸ್ ಕೂಡ ಇದೆ. ಬಾಲ್ಕನಿ ರೂಮ್ಸ್ ಕೂಡ ಇದೆ. ಇದು ಎಲ್ಲಾ ರೂಮ್ಸ್ ಗಳು ಕೂಡ ಏರ್ ಕಂಡೀಷನ್ ರೂಮ್ಸ್ ವಿತ್ ಹೈಯೆಸ್ಟ್ ಫೆಸಿಲಿಟೀಸ್. ಎಲ್ಲ ಫ್ಲೋರ್ ಅಲ್ಲಿ ವೈಫೈ, ಸ್ಪೆಷಲ್ ಆಗಿ ವೈಫೈ ಇರ್ತದೆ. ಸೊ ವೆರಿ ಪವರ್ಫುಲ್ ವೈಫೈ ಇರ್ತದೆ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಸಿಮ್ ಕಾರ್ಡ್ ಸಿಗೋದಿಲ್ಲ. ಈಗ ಸಿಮ್ ಕಾರ್ಡ್ ಗೆ ತುಂಬಾ ರಿಸ್ಟ್ರಿಕ್ಷನ್ ಇದೆ. ಸೊ ಫಾರಿನರ್ಸ್ ಗೆ ಇಂಡಿಯಾಕ್ಕೆ ಬಂದು ಸಿಮ್ ಕಾರ್ಡ್ ಸಿಗ್ತಾ ಇಲ್ಲ. ಮುಂಚೆ ಸಿಗ್ತಾ ಇತ್ತು ನಾನು ಸ್ಟಾರ್ಟ್ ಮಾಡುವಾಗ, ಈಗ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ವೈಫೈ ಪ್ರತಿ ರೂಮ್ಗೆ ವೆರಿ ಎಸೆನ್ಷಿಯಲ್. ಯಾಕಂದ್ರೆ ಅವರಿಗೆ ಬೇರೆ ಕಮ್ಯುನಿಕೇಶನ್ ಇರೋದಿಲ್ಲ ಫ್ಯಾಮಿಲಿಗೆ. ಸೊ ಅದಕ್ಕೋಸ್ಕರ ಸೊ ರೂಮ್ ನೋಡೋದು ನೋಡಿ, ಒಂದು ರೂಮ್ ಅನ್ನ ತೋರಿಸ್ತೀವಿ. ಇದೇ ರೀತಿಯ ಫೆಸಿಲಿಟಿಗಳು ಎಲ್ಲ ರೂಮಲ್ಗಳು ಇರ್ತದೆ. ಸೊ ನೋಡಿ ಸರ್, ವಾಹ್,
ನೋಡಿ ಎದ್ದಾಗ್ಲೇ ನೋಡೋದಕ್ಕೆ ಫ್ರಂಟ್ ಅಲ್ಲಿ ಯಾವ ರೀತಿ ಒಂದು ಒಳ್ಳೆ ವೈಬ್ ಅನ್ನು ಹಾಕಿದ್ದಾರೆ ಅಂತ. ಪ್ರಶಾಂತತೆಗೆ, ಸೈಲೆನ್ಸ್ಗೆ ಇನ್ನೊಂದು ಹೆಸರೇ ಈ ರೂಮ್ಸ್ ಗಳೆಲ್ಲ. ತುಂಬಾ ಖುಷಿ ಇದೆ ಮಾತ್ರ. ಅದೇ ಅಲ್ಲದೆ ಎಷ್ಟು ಬೆಡ್ರೂಮ್ಗೆ ನಾವು ಅವರ ಗೆಸ್ಟ್ ರೂಮಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ ಅಷ್ಟೇ ಬಾತ್ರೂಮಿಗೆ ಕೊಡ್ತೇವೆ. ಸ್ಪೇಷಿಯಸ್ ಬಾತ್ರೂಮ್ಸ್ ಇರಬೇಕಾಗ್ತದೆ. ಸೊ ಅವರಿಗೆ ನೋಡಿ ಬಾತ್ರೂಮ್ ಎಷ್ಟು ಕ್ಲೀನ್ ಇದೆ ಅಂತ ನೋಡಿ. ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಮೇಂಟೈನ್ ಮಾಡ್ತೇವೆ. ಯಾಕೆ ನಾರ್ಮಲಿ ಯುರೋಪಿಯನ್ ವೇ ಅಲ್ಲಿ ಏನಂತ ಹೇಳಿದ್ರೆ ಡ್ರೈ ಏರಿಯಾ ವೆಟ್ ಏರಿಯಾ ಬೇರೆ ಬೇರೆ ಇರಬೇಕು. ಸ್ನಾನ ಮಾಡಿ ಬಂದು ಒರೆಸ್ಕೊಳ್ಳಿಕ್ಕೆ ಡ್ರೈ ಏರಿಯಾ ಇರಬೇಕು. ಸೊ ಅದನ್ನು ಆ ಸಿಸ್ಟಮ್ ಅಲ್ಲೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಮುಂಚೆ ಗೊತ್ತಿರ್ಲಿಲ್ಲ, ಈಗ ಎಕ್ಸ್ಪೀರಿಯನ್ಸ್ ಇಂದ ಈ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ತುಂಬಾ ವಿಷಯಗಳನ್ನ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ. ಓಕೆ. ಸೊ ಈ ಸೌಲಭ್ಯವನ್ನ ಫಾರಿನರ್ಸ್ ಮಾತ್ರ ಅಲ್ಲ, ನಮ್ಮವರು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಪಡ್ಕೊಳ್ಳಬಹುದು. ಕೆಲವರಿಗೆ ತುಂಬಾ ಅದ್ರ ಬಗ್ಗೆ ಕೂಡ ಡೌಟ್ ಇದ್ರೆ ಇದು ಕೇವಲ ಫಾರಿನರ್ಸ್ಗೋಸ್ಕರ ಮಾತ್ರ ಮಾಡಿದಾರೆ ಅಲ್ಲ, ಅವರು ಬರ್ತಾ ಇದಾರೆ, ಇದರ ಸೌಲಭ್ಯ ಪಡ್ಕೊಳ್ತಾ ಇದಾರೆ, ನಮಗೆ ಬೇಕಿದ್ರೆ ನಾವುಗಳು ಕೂಡ ಪಡ್ಕೊಳ್ಳಬಹುದು. ಡಾಕ್ಟರ್ಸ್ 24 ಗಂಟೆ ಡಾಕ್ಟರ್ ಸರ್ವಿಸ್ ಇರ್ತದೆ, 24 ಗಂಟೆ ಕಿಚನ್ ಸರ್ವಿಸ್ ಇರ್ತದೆ, ಎಲ್ಲ 24 ಅವರ್ಸ್ ನಿಮಗೆ ಲಾಂಜ್ ಇರ್ಲಿ, ಫುಲ್ ನಮ್ಮ ಕ್ಯಾಂಪಸ್ ನೀವು ಯೂಸ್ ಮಾಡ್ಕೊಳ್ಳಿ. 24 ಗಂಟೆನು ಎಲ್ಲ ಇಲ್ಲಿ ಏನು ಫಸ್ಟ್ ಹೇಳ್ತಾರೆ ನೋಡಿ, ನಾವು ಇಲ್ಲಿ ಅದಿದೆ ಇದಿದೆ ಅಂತ, ಅದೆಲ್ಲಾನು 24 ಅವರ್. ಯಾಕಂದ್ರೆ ನಾವೊಂದು ಅಲೋಪತಿ ಹಾಸ್ಪಿಟಲ್ ನೋಡಬಹುದು, ಹೋದ್ರೆ ನೀವು ರೂಮ್ ಲಾಕ್ ಮಾಡ್ಕೊಂಡು ಮಲ್ಕೋಬೇಕು. ಹೌದು. ಇಲ್ಲಿ ಹಾಗೆ ಅಲ್ಲ, ನಿಮಗೆ ಬೋರ್ ಆದ್ರೆ ಹೊರಗಡೆ ಬನ್ನಿ, ಲೈಬ್ರರಿ ಬುಕ್ಸ್ ಓದಿ, ಇಲ್ಲ ಹೊರಗಡೆ ಒಂದು ವರ್ಕ್ ಮಾಡಿ, ಇಲ್ಲಾಂದ್ರೆ ವಾಕಿಂಗ್ ಮಾಡಿ ಹೊರಗಡೆ ಬಂದು. ಲೈಟ್, ಸೋಲಾರ್ ಲೈಟ್ಸ್ ಇದೆ, ಸೊ ಎಲ್ಲ ಫೆಸಿಲಿಟೀಸ್ ಎಲ್ಲ ಅದೇ. ಸೊ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬಂದ್ರೆ ಮಾತ್ರ ಫೀಲ್ ತಕೊಂಡವ್ರಿಗೆ ಗೊತ್ತಾಗುತ್ತೆ ಮಾತ್ರ ಇಲ್ಲಿ. ಸೊ ನಾವು ಹೇಳುದು ಅದಕ್ಕೆ ಅವಾಗ ತುಂಬಾ ಮಾತಾಡಿದ್ವಿ, ಮಾತಾಡೋದಕ್ಕಿಂತ ಈ ಜೊತೆಯಲ್ಲಿ ಅಲ್ಲಲ್ಲಿ ಹೋಗಿ ನೋಡಿದ್ರೆ ಅದರ ಫೀಲ್ ಆಗೋದೇ ಬೇರೆ. ಈ ಫ್ಲೋರ್ ಅಲ್ಲಿ ಎರಡನೇ ಫ್ಲೋರ್ ಇದರಲ್ಲಿ ನಮಗೊಂದು ಗೆಸ್ಟ್ ರೂಮ್ ಅನ್ನು ತೋರಿಸ್ತೇನೆ. ನಮ್ಮ ಹತ್ರ ಒಂದು 3 ವಿತ್ ಬಾಲ್ಕನಿ ಗೆಸ್ಟ್ ರೂಮ್ಸ್ ಇದೆ, ವಿತ್ ಫಾರೆಸ್ಟ್ ವ್ಯೂ. ನಿಮಗೆ ಬ್ಯಾಕ್ ಸೈಡ್ ಫಾರೆಸ್ಟ್ ವ್ಯೂ. ಹೌದಾ? ಕಂಪ್ಲೀಟ್ ಯಾವುದೇ ಇದು ಇರುವುದಿಲ್ಲ, ವಿತ್ ಫಾರೆಸ್ಟ್ ವ್ಯೂ ಸಿಗ್ತದೆ. ಸೊ ಇದೊಂದು ಗೆಸ್ಟ್ ರೂಮ್. ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಇದು ಬಾಲ್ಕನಿ ರೂಮ್. ಕೆಲವರಿಗೆ ಅಂದ್ರೆ ಕೆಲವು ಜನ ಬಾಲ್ಕನಿ ಇಷ್ಟಪಡ್ತಾರೆ. ಸೊ ಇದು ನೋಡಿ, ಬ್ಯಾಕ್ ಸೈಡ್ ನಿಮಗೆ ಫುಲ್ ಫಾರೆಸ್ಟ್ ವ್ಯೂ ಇದು. ವಾಹ್. ಅಂದ್ರೆ ನೀವು ಹೊರಗಡೆ ಬಂದು ಕೂತ್ಕೋಬಹುದು. ಅದೇ ಇಲ್ಲಿ ಚೇರ್ಸ್ ಇದೆ, ಟೇಬಲ್ಸ್ ಇದೆ, ಎಲ್ಲ ಇದೆ. ಕಂಪ್ಲೀಟ್ ಗ್ರೀನರಿ. ಇದು ನಮ್ ಸುಳ್ಳ್ಯದಲ್ಲೇ ಹೀಗಿದೆಯಾ? ಎಲ್ಲರೂ ನಾನು ಮಡಿಕೇರಿ ಹೋಗ್ತೀನಿ ಅಥವಾ ಇನ್ನೆಲ್ಲೋ ಹೋಗ್ತೀನಿ, ಅಲ್ಲಿ ಹೋಗಿ ನಾ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತಲ್ಲ, ಹೇಗೆ ಈ ಜಾಗವನ್ನು ಹುಡುಕಿದ್ರು ಅಥವಾ ಆ ಜಾಗವೇ ನಿಮ್ಮನ್ನು ಹುಡುಕಿಕೊಂಡಿತ್ತು ಅಂದ್ರೆ ನನಗೆ ಗೊತ್ತಿಲ್ಲ. ನಿಮ್ಮ ಕನಸಿಗೋಸ್ಕರ ಇಲ್ಲೇ ಇದ್ದು ಆಯುರ್ಧಾಮ ಪ್ರಕೃತಿಯ ನಡುವಲ್ಲಿ ಇರ್ತಕ್ಕಂಥ ವಿಚಾರ, ಆ ಕಡೆ ಈ ಕಡೆ ಎಲ್ಲ ಕಾಡು, ಆ ಒಂದು ಸುಂದರ ವಾತಾವರಣ ಇದೆ ಸರ್. ಇದು ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೊಂಡಿರೋಣ ಅಂತ ಅನ್ಸುತ್ತಲ್ಲ, ಬೇರೆ ಯಾವ್ದ್ರ ಯೋಚನೆನೇ ಬರಲ್ಲ ನಮಗೆ. ಏನೋ ಒಂದು ಪೀಸ್ ಆಗಿ, ಬೇರೆ ಟೆನ್ಷನ್ಸ್ ಗಳಿಲ್ಲ, ಯಾವ ಯೋಚನೆಗಳಿಲ್ಲದೆ ಆರಾಮಾಗಿ ಜೀವನ ತುಂಬಾ ಚೆನ್ನಾಗಿದೆ. ಒಂದ್ಸಲ ಬಂದು ಇಲ್ಲಿ ಬದುಕಿ ನೋಡಿ ಅಂತ ನಾನು ಹೇಳ್ತೀನಿ ಅಲ್ಲ. ಸೂಪರ್. ಇವನ್ ನಾವು ಬ್ಯಾಂಗ್ಳೂರಿಗೆ ಹೋಗ್ತೇವೆ, ಮುಂಬೈಗೆ ಹೋಗ್ತೇವೆ, ದೊಡ್ಡ ಸಿಟಿಗೆ ಹೋಗ್ತೇವೆ. ಹೌದು. ನಮಗೆ ಎಷ್ಟು ಇದು ಅಭ್ಯಾಸ ಆಗಿದೆ ಅಂತ ಹೇಳಿದ್ರೆ, ನಮಗೆ ಒಮ್ಮೆ 1-2 ದಿವಸ ಒಳ್ಳೇದಾಗ್ತದೆ. ದೊಡ್ಡ ಸಿಟಿಗೆ ಹೋಗ್ತೇವೆ, ಮಾಲ್ಗೆ ಹೋಗ್ತೇವೆ, ಅಲ್ಲಿ ಮತ್ತೆ ಒಂದ್ಸಲ ನಮ್ ಬ್ಯಾಕ್ ಟು ಆಯುರ್ಧಾಮ ಬಂದ್ರೆ ಆ ಪೀಸ್ಫುಲ್ನೆಸ್, ಕಾಮ್, ಸೈಲೆನ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತದೆ. ಇದು ಮತ್ತೊಬ್ಬರಿಗೋಸ್ಕರ ಮಾತ್ರ ಈ ಪ್ರಪಂಚವನ್ನು ಕ್ರಿಯೇಟ್ ಮಾಡಿಲ್ಲ, ನಿಮಗೂ ಕೂಡ ಇದು ಆರೋಗ್ಯ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಎಸ್, ಇಲ್ಲಿಂದ ನೆಕ್ಸ್ಟ್ ಮುಂದೆ. ಇದು ಮಾತ್ರ ತುಂಬಾನೇ ಖುಷಿ ಕೊಡ್ತದೆ. ಹೌದು. 1 ತಿಂಗಳಲ್ಲ, 1 ವರ್ಷ ಬೇಕಾದ್ರೆ ಇಲ್ಲೇ ಇದು ಬಿಡ್ತಾರೆ ಜನಗಳು. ಅಂದ್ರೆ ಇದು ಆಯುರ್ಧಾಮ ಒಂದು ಹಾಸ್ಪಿಟಲ್ ಅಂತ ಹೇಳುವಂತ ಫೀಲೇ ಇಲ್ಲ. ಹೌದು, ಹಾಸ್ಪಿಟಲ್ ಫೀಲೇ ಇಲ್ಲ ಇಲ್ಲಿ. ಆಸ್ಪತ್ರೆ ಅಲ್ವೇ ಅಲ್ಲ. ಓಕೆ, ಆ ರೀತಿ ಥಿಂಕಿಂಗ್ ಕೂಡ ಬೇಡ ಅಂತ ಯಾರಿಗೂ ಕೂಡ ಆಸ್ಪತ್ರೆ ಅಂತ ಥಿಂಕಿಂಗ್ ಮಾಡಿ ಬರೋದು. ಆಸ್ಪತ್ರೆ 20 ದಿವಸ ಇರ್ಬೇಕು, 30 ದಿವಸ. ಹೌದು. ಇದು ಒಂದು ಮನೆಗೆ ಹೋಗ್ತಾ ಇದ್ದೀನಿ ಅಥವಾ ಏನೋ ಒಂದು ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀನಿ, ಈ ರೀತಿನೇ ಒಂದು ಖುಷಿಲಿ ಬನ್ನಿ. ಸೂಪರ್. ಇದು ಸರ್, ಇದು ನಮ್ಮ ಕ್ಲಾಸ್ ರೂಮ್ಸ್ ಗೆಸ್ಟ್ ಗಳಿಗೆ, ಸ್ಟೂಡೆಂಟ್ಸ್ ಗೆ. ಅಂದ್ರೆ ತುಂಬಾ ಯುರೋಪಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಹೇಳಿದ ಪ್ರಕಾರ ನಿಮಗೆ ಬೇರೆ ಬೇರೆ ದೇಶದಲ್ಲಿ ನಮ್ಮ ಆಯುರ್ವೇದ ಕೋರ್ಸ್ ನಡೀತಾ ಇರ್ತದೆ. ಸೊ ಅದರಲ್ಲಿ ಆನ್ಲೈನ್ ಕೋರ್ಸ್ ಇದೆ, ಆಫ್ಲೈನ್ ಕೋರ್ಸ್ ಇದೆ. ಕೆಲವರು ಏನ್ ಮಾಡ್ತಾರೆ, ಆನ್ಲೈನ್ ಕೋರ್ಸ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗುದಿಲ್ಲ, ಹೈಯಲ್ಲಿ ಟ್ರೈನಿಂಗ್ ಆಗುದಿಲ್ಲ. ಸೊ ಇಲ್ಲಿ ಆಫ್ಲೈನ್ ಕೋರ್ಸಸ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಬಂದು ಥಿಯರಿ ಕ್ಲಾಸಸ್ ಇರ್ತದೆ, ಅದ್ಮೇಲೆ ಪ್ರಾಕ್ಟಿಕಲ್ ನಾವು ಟ್ರೀಟ್ಮೆಂಟ್ ಅನ್ನು ನಾವು ತೋರಿಸ್ಕೊಡ್ತೇವೆ. ಸೊ ಅದಕ್ಕೆ ಇದು ಅವರಿಗೆ ಕ್ಲಾಸ್, ಕೂತ್ಕೊಳ್ಳುವ ಕ್ಲಾಸ್. ಓಕೆ, ಕ್ಲಾಸ್ ರೂಮ್ ಅಲ್ಲ. ಓಕೆ, ಹೌದು. ಎಸ್, ಇದರ ಮೇಲೆ ಕೂಡ ಕ್ಲೇ ಮಾಡಿ. ಅದೇ ಚೆನ್ನಾಗಿದೆ. ಅಂದ್ರೆ ನಾವು ನಮ್ಮ ಭಾರತೀಯ ರೀತಿಯ
ಕಟ್ಟಡ ವಿನ್ಯಾಸವನ್ನು ಯೂಸ್ ಮಾಡ್ಕೊತೀವಿ. ಯಾಕೆಂದ್ರೆ ಅವರು ನೀವು ಎಷ್ಟು 20 ಫ್ಲೋರ್ 50 ಫ್ಲೋರ್ ಎಲ್ಲ ನೋಡಿರ್ತಾರೆ, ಅದಕ್ಕೆ ಅವ್ರಿಗೆ ಬೇಡ ಅವರಿಗೆ. ಸೊ ನಮಗೆ ನಮ್ಮ ಸಂಸ್ಕೃತಿಗೆ ಇರುವ ಹೇಗೆ ಸೂಟ್ ಆಗ್ತದೆ ಅಂತದನ್ನು ಮಾಡ್ಬೇಕು. ಈ ಆಯುರ್ವೇದ ಅಂದ್ರೆ ಗುರುಕುಲ ಪದ್ಧತಿಗೆ ಬಹಳ ಹತ್ತಿರ ಅದನ್ನು ಕೂಡ ಇಲ್ಲಿ ತೋರಿಸುವ ಪ್ರಯತ್ನಗಳು. ಎಷ್ಟು ಚೆನ್ನಾಗಿದೆ ಇದು ಕ್ಲಾಸ್ ರೂಮ್ ಆದ್ರೆ. ಹಾಗೆ ಅವರಿಗೆ ಒಂದು ಟ್ರೈನಿಂಗ್ ರೂಮ್ ಇದೆ, ಅಲ್ಲಿ ನಾವು ನಮ್ಮ ಟ್ರೀಟ್ಮೆಂಟ್ ರೂಮ್ಗಳಲ್ಲಿ ಅವರು ಟ್ರೈನಿಂಗ್ ಮಾಡ್ತೇವೆ. ಥಿಯರಿ ಇಲ್ಲಿ ಮಾಡ್ತೀವಿ. ಓಕೆ, ಇದು ಇನ್ನೊಂದು ಬಾಲ್ಕನಿ, ಅದರ ಸೆಕೆಂಡ್ ಫ್ಲೋರ್ ನ ಬಾಲ್ಕನಿ. ಸೊ ಇಲ್ಲಿ ಈವ್ನಿಂಗ್ ಬಂದು ಕೂತ್ಕೊಂಡು ಸ್ವಲ್ಪ ಪ್ರಕೃತಿ, ಈ ಕಡೆ ಕೂಡ ನಮ್ಮ ಗಾರ್ಡನ್ ಎಲ್ಲ ಕೆಳಗೆ ನೋಡ್ಬೋದು ನೀವು. ಲೈಟ್ಸ್ ಎಲ್ಲ ಆನ್ ಇರ್ತದೆ ನೋಡಿ, ಹೌದು, ಹೀಗೆ ಕಾಣ್ತದೆ ಕೆಳಗೆ ನೋಡಿದ್ರೆ. ಗಾಳಿನೂ ಚೆನ್ನಾಗಿ ಬರ್ತದೆ, ನ್ಯಾಚುರಲ್ ಗಾಳಿ ಬರ್ತದೆ ನಿಮಗೆ. ಇದ್ರ ಭಾಗದಲ್ಲಿ ಕಂಗಿದೆ, ತೆಂಗು ಇದೆ, ಸಾಕಷ್ಟು ಗಿಡಗಳನ್ನೆಲ್ಲ ನೆಟ್ಟಿದೆ ಎಲ್ಲ. ಅಂದ್ರೆ ಎಷ್ಟು ಪ್ರಕೃತಿ ನಮ್ಮ ಪ್ರಕೃತಿಯನ್ನು ನೀವು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀರಾ ಅಷ್ಟು ರಿಲ್ಯಾಕ್ಸ್ ಆಗ್ತದೆ. ಹೌದು, ಅಂದ್ರೆ ಒಂದು ಡ್ರೈ ಏರಿಯಾದಲ್ಲಿ ಇಂಟರ್ಲಾಕ್ ಹಾಕಿ ಮಾಡೋದಿಲ್ಲ, ನಾವು ಇಂಟರ್ಲಾಕ್ ಹಾಕ್ಬೋದು. ನಾವು ಎಷ್ಟಾಗ್ತದೆ ಅಷ್ಟು ಗ್ರಾಸ್ ಪ್ಲಾಂಟ್ಸ್ ಮೇಂಟೈನ್ ಮಾಡಿ. ಹೌದು, ಅದೇ ನಾನು ಇಲ್ಲಿ ಎಲ್ಲಿ ಇಂಟರ್ಲಾಕ್ಗಳು ನೋಡೇ ಇಲ್ಲ. ಹೌದು, ಆರಾಮ್ಸೆ ನೆಲದ ಮೇಲೆ ಚಪ್ಪಲಿ ಹಾಕಿದ್ರೆ ನಡಿಬಹುದು. ಅದಕ್ಕೆ ಅದರಲ್ಲೂ ಕೂಡ ನಮಗೆ ಏನೋ ಒಂದು ಆರೋಗ್ಯ ಸಿಗ್ತದೆ. ಎಸ್, ಸೂಪರ್. ಸೊ ಇದು ಬಾಲ್ಕನಿ ಮತ್ತೊಂದಾದ್ರೆ. ಹೌದು, ನೆಕ್ಸ್ಟ್ ಇಲ್ಲಿಂದಲೇ ನಾವು ಕಂಟಿನ್ಯೂ ಆಗಿ ಮತ್ತೊಂದು ಕಡೆ ಹೋಗ್ಬೋದು. ಸೊ ಇವಾಗ ಎಲ್ಲಿ ಬರ್ತಾ ಇದೀವಿ? ಈ ಕಡೆ ಬನ್ನಿ. ಇಲ್ಲಿ ಇಲ್ಲ, ಇದು ಇನ್ನೊಂದು ನಮ್ಮ ಯೋಗ ಡಾಕ್ಟರ್ಸ್ ಕನ್ಸಲ್ಟೇಷನ್ ರೂಮ್. ಯೋಗ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅವರು ಬಂದು ಕನ್ಸಲ್ಟೇಷನ್ ತಗೊಳ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕಸ್ಟಮೈಸ್ಡ್, ನಾನು ಹೇಗೆ ಕನ್ಸಲ್ಟೇಷನ್, ನಾನು ಆಯುರ್ವೇದದ ಕನ್ಸಲ್ಟೇಷನ್ ಮಾಡ್ತೇವೆ, ಅದರ ನಂತರ ನಾವು ಯೋಗ ಡಾಕ್ಟರ್ಸ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೇವೆ. ಸೊ ಅವರು ಯೋಗವನ್ನು ಹೇಗೆ ಅವರು ಇಂಪ್ಲಿಮೆಂಟ್ ಮಾಡಬೇಕು, ಕಸ್ಟಮೈಸ್ಡ್. ಈಗ ನನಗೇನಾದ್ರು ಸಮಸ್ಯೆ ಇದೆ, ಬ್ರೀದಿಂಗ್ ಸಮಸ್ಯೆ ಇದೆ, ಅದಕ್ಕೆ ಹೇಗೆ ಯೋಗವನ್ನು ಕಸ್ಟಮೈಸ್ ಮಾಡಬೇಕು, ಅದು ಅವರ ಪ್ರಾಬ್ಲಮ್ ಇಲ್ಲಿ ಕೂತು ಡಿಸ್ಕಸ್ ಮಾಡ್ತಾರೆ. ಸೊ ಕನ್ಸಲ್ಟೇಷನ್ ರೂಮ್ ಕೆಳಗೆ 3 ಇತ್ತು, ಅದು ಆಯುರ್ವೇದ ಕನ್ಸಲ್ಟೇಷನ್, ಇದು ಯೋಗ ಕನ್ಸಲ್ಟೇಷನ್. ಸೊ ಅಲ್ಲಿ ಯಾವ ಯೋಗ ಮಾಡಬೇಕು ಅಂತ ಹೇಳೋದನ್ನ ಇಲ್ಲಿ ಫೈನಲ್ ಮಾಡಿ ಆ ನಂತರ ಅಲ್ಲಿಗೆ. ಇದರ ಪಕ್ಕದಲ್ಲಿ ಇರೋದು ಇಲ್ಲಿ ಬನ್ನಿ. ಸೊ ಆದ್ಮೇಲೆ ಯೋಗ ಹಾಲ್. ಎಸ್, ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯೋಗ ಗುರು ಭಾರತ. ಯೋಗದಿಂದ ಏನ್ ಬೇಕಾದ್ರೂ ಸಾಧಿಸಬಹುದಲ್ಲ ಸರ್ ಇವತ್ತಲ್ಲ? ಹೌದು. ಓಕೆ, ನೀವು ಎಷ್ಟು ಗಂಟೆ ಯೋಗ ಮಾಡ್ತೀರಿ ಸರ್ ಡೈಲಿ? ನಾನು ಒಂದು 1 ಅವರ್ ಮಾಡ್ತೇನೆ. ಪ್ರತಿದಿನ. ಅದೇ, ಪ್ರತಿಯೊಬ್ಬರಿಗೆ ಏನ್ ಹೇಳ್ತೀರಾ ಯೋಗದ ಬಗ್ಗೆ? ಯೋಗ ಪ್ರತಿಯೊಬ್ಬರಿಗೂ ವೆರಿ ಇಂಪಾರ್ಟೆಂಟ್. ಯೋಗ ಅಲ್ಲದೆ ನಾವು ಪ್ರತಿಯೊಬ್ಬರಿಗೆ ಬರುವಾಗಲೂ ಅವರಿಗೆ ಏನು ತಿನ್ಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು, ಎಷ್ಟು ವಾಕಿಂಗ್ ಮಾಡಬೇಕು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸರ್ಟನ್ ಏಜ್ ವರೆಗೆ ನೀವು 25-30 ಓಕೆ, ನಂತರ ನಿಮಗೆ ಯೋಗ ಬೇಕು, ಎಕ್ಸಸೈಸಸ್ ಬೇಕು, ಫುಡ್ ಕರೆಕ್ಟಾಗಿ ತಗೊಳ್ಳೇಬೇಕು. ಇಲ್ಲಾಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಡಯಾಬಿಟೀಸ್ ಬರ್ತದೆ, ಹೈಪರ್ ಟೆನ್ಷನ್ ಬರ್ತದೆ, ವೆಯ್ಟ್ ಪ್ರಾಬ್ಲಮ್ಗಳು ಬರ್ತದೆ, ಕೊಲೆಸ್ಟ್ರಾಲ್ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಅದಕ್ಕೆಲ್ಲ ತಡೆಯಲಿಕ್ಕೋಸ್ಕರ ಯೋಗವನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತೆ ಒಬ್ಬ ವ್ಯಕ್ತಿಯ ಹೈಟ್ ಎಷ್ಟಿದೆ ಅಷ್ಟೇ ಅವನು ತೂಕ ಕೂಡ ಇಳಿಸಿಕೊಳ್ಳಿ, ಅದನ್ನು ಕೂಡ ಇಲ್ಲಿ ಹೇಳ್ತೀರಲ್ಲ ಸರ್ ಎಲ್ಲ ಪ್ರತಿಯೊಂದು? ಓಕೆ, ಪ್ರತಿಯೊಬ್ಬನ ದೇಹದಲ್ಲಿ ಅವನ ಹೈಟ್ಗೆ ಸರಿಯಾಗಿರುವಂತಹ ತೂಕಗಳು ಇದೆಲ್ಲನೂ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಬಂದು ವಿಚಾರ ಪಡ್ಕೊಳ್ಳೋದಕ್ಕೆ ಸಾಧ್ಯಗಳಿದೆ. ಮತ್ತೆ ಯೋಗವನ್ನು ಇಲ್ಲೇ ಮಾಡಬಹುದು ಅಲ್ವಾ? ಎಸ್, ಇಲ್ಲಿ ನೀವು ಈ ಕಡೆ ನೋಡ್ಬೋದು, ಇಲ್ಲಿ ಯೋಗ ಮ್ಯಾಟ್ಸ್ ಇದೆ. ಸೊ ನಮಗೆ ಏನಂತ ಹೇಳಿದ್ರೆ ಅವರಿಗೆ ಕಸ್ಟಮೈಸ್ಡ್ ಯೋಗ ಇರ್ತದೆ. ಮತ್ತೆ ಕೆಲವರಿಗೆ ಏನಂದ್ರೆ 2 ಸಲ ಯೋಗ ಮಾಡ್ಬೇಕಂತ ಇರ್ತದೆ, ಕೆಲವರು ಅವರ ಟೈಮಲ್ಲಿ ಮಾಡ್ಕೋಬೇಕಂತ ಇರ್ತದೆ. ಯಾಕಂದ್ರೆ ಕೆಲವರು ಯೋಗ ಕಲ್ತವ್ರು ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಅವರ ಟೈಮಲ್ಲಿ ಬಂದು ಇಲ್ಲಿ ಫ್ರೀ ಇರುವಾಗ ಯೋಗ ಮಾಡ್ಕೋಬಹುದು. ಮೇಲೆ ಕೂಡ ನೋಡ್ಬೋದು ನೀವು, ಕ್ಲೇ ಮಾಡಿದೆ. ಸೊ ಯಾವಾಗಲೂ ಕೂಲ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯೂಸ್ ಮಾಡ್ತೀವಿ. ಏಕಕಾಲಕ್ಕೆ ಎಷ್ಟು ಜನ? ಏಕಕಾಲಕ್ಕೆ ಒಂದು 12 ಜನ ಇಲ್ಲಿ ಯೋಗ ಮಾಡಬಹುದು, ಗ್ರೂಪ್ ಆಗಿ ಮಾಡಬಹುದು. ಹೌದು. ಎಸ್, ಮತ್ತೆ ಇಲ್ಲಿ ಹೇಗೆ ಯೋಗ ಕಲಿಸ್ತೀರಿ ಮತ್ತೆ ಎಷ್ಟೊತ್ತಿಗೆಲ್ಲ ಇರುತ್ತೆ ಅಂತ ಹೇಳುವಂಥದ್ದನ್ನ ಇಲ್ಲಿಗೆ ಬಂದು ಜಾಯಿನ್ ಆದ್ರೆ ಅಥವಾ ಇಲ್ಲಿ ಬಂದು ಮಾತಾಡಿದ್ರೆ ಅದರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಇದು ಯೋಗ ಸೆಷನ್ ನಡೀತಕ್ಕಂಥ ಜಾಗ. ಮನುಷ್ಯ ನನಗೆ ಕಷ್ಟ ಇದೆ, ಅನಾರೋಗ್ಯ ಇದೆ ಅಂತ ಹೇಳೋದು ವಿಷಯ ಅಲ್ಲ, ಅದನ್ನ ಹೇಗೆ ಸೊಲ್ಯೂಷನ್ ಮಾಡಬಹುದು ಅಂತ ಇವತ್ತೆಲ್ಲ ಗೊತ್ತಾಗ್ತಾ ಹೋಯ್ತು ನನಗೆ. ತುಂಬಾ ಚೆನ್ನಾಗಿರುವಂತಹ ಹೆಲ್ದಿ ವಿಷಯ ಸರ್ ಇದು. ಓಕೆ, ಇದರ ಪಕ್ಕದಲ್ಲಿ ಡೈನಿಂಗ್ ಹಾಲ್. ಎಸ್, ಸೊ ಇದು 24 ಅವರ್ಸ್ ನಿಮಗೆ ಯಾವ ಗೆಸ್ಟ್ಗಳು ನಾವು ಫುಡ್ ಇಲ್ಲಿ ಪ್ರೊವೈಡ್ ಮಾಡ್ತೇವೆ. ಅದಲ್ಲದೆ ನಿಮ್ಗೆ ಯಾವ ಟೈಮಲ್ಲಿ ಬೇಕಾದ್ರೂ ಬಂದು ಏನಾದ್ರೂ ಕುಡಿಬೇಕು, ತಿನ್ಬೇಕು ಅಂತ ಅನಿಸಿದ್ರೆ, ಪ್ರಿಪೇರ್ ಮಾಡ್ಬೇಕಂತ ಅನಿಸಿದ್ರೆ 24 ಅವರ್ಸ್ ಓಪನ್ ಇರ್ತದೆ. ವಿತ್ ಏರ್ ಕಂಡೀಷನ್ ಇದೆ. ಸೊ ನಿಮಗೆ ಸೆಕೆ ಟೈಮಲ್ಲಿ ಕೂಡ ಯಾವಾಗ ಬೇಕಾದ್ರೂ ಇಲ್ಲಿ ಬಂದು ಕೂತ್ಕೋಬಹುದು. ಎಲ್ಲರಿಗೂ ನಾವು ಶುದ್ಧ ನೀರು ಪ್ರೊವೈಡ್ ಮಾಡ್ತೇವೆ. ಹಾಗೆ ಅವರಿಗೆ ಕುಕಿಂಗ್ ಫೆಸಿಲಿಟೀಸ್ ಇರ್ತದೆ. ಸೊ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ. ಓಕೆ,
ಅವ್ರಿಗೆ ಏನ್ ಬೇಕು ಅವರೇ ರೆಡಿ ಮಾಡ್ಕೊಳ್ಳೋ. ಹೌದು, ನಾವು ಫುಡ್ ಕೊಡ್ತೇವೆ, ಬಟ್ ಏನು ಕುಡಿಬೇಕು ಅಂತ ಅನಿಸ್ತು, ಇಲ್ಲಾಂದ್ರೆ ಕೆಲವು ಸಲ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಕೆಲವು ವಯಸ್ಸಾದವರು ಇರ್ತಾರೆ, ಸೊ ಅವ್ರಿಗೆ ಪರ್ಟಿಕ್ಯುಲರ್ ಡ್ರಿಂಕ್ ಏನು ಪ್ರಿಪೇರ್ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಏನಾದ್ರು ಕಷಾಯ ಪ್ರಿಪೇರ್ ಮಾಡ್ಬೇಕಾಗ್ತದೆ, ಸೊ ಅವರೇ ಬಂದು ಮಾಡ್ಕೋಬಹುದು. ಕೆಲವು ಸಲ ಏನಾಗ್ತದೆ, ಬೇರೆ ದೇಶದವರಾಗುವಾಗ ಕೆಲವು ಫುಡ್ ಅವರಿಗೆ ಬೇಕೇ ಅಂತ ಅನಿಸ್ತದೆ, ನಮ್ಮ ಫುಡ್ ಅಲ್ಲದೆ. ಸೊ ಒಂದು ಹೊತ್ತು ಅಭ್ಯಾಸ ಇರ್ತದೆ, ಯಾವ್ದಾದ್ರು ಒಂದು ಕುಡಿಯುವ ಅಭ್ಯಾಸ ಇಲ್ಲಾಂದ್ರೆ ತಿನ್ನುವ ಅಭ್ಯಾಸ ಇರ್ತದೆ, ಸೊ ಅದನ್ನು ಬೇಕಾದ್ರೆ ಅವ್ರು ಫುಡ್ ತಗೊಂಡು ಬಂದು ಇಲ್ಲಿ ಪ್ರಿಪೇರ್ ಮಾಡ್ಬೋದು. ಹೌದು, ಇದು 24 hours ಓಪನ್ ಇರೋ ಕಿಚನ್. ಕಿಚನ್ ಮಾತ್ರ ಅಲ್ಲ, ಈ ಒಂದು ಆಯುರ್ಧಾಮನೆ 24 hour ಓಪನ್ ಇಲ್ಲಿ ಬಂದಾಗ ಎಲ್ಲ ಫೆಸಿಲಿಟಿ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೂಪರ್. ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಎಲ್ಲ ಇದೇ ಟೈಮಿಗೆ ಅಂತ, ಡೋಂಟ್ ವೇಸ್ಟ್ ಫುಡ್ ಅಂತ. ಕರೆಕ್ಟ್, ಇದೊಂದು ಮಾತ್ರ ಮಾಡ್ಲೇಬಾರ್ದು. ಇದು ಇಲ್ಲದೆ ಎಷ್ಟೋ ಜನ ಇವತ್ತು ಕಣ್ಣೀರನ್ನ ಹಾಕ್ತಿರೋರು ಇದ್ದಾರೆ. ಬಹಳ ಒಳ್ಳೆ ವರ್ಡ್ ಇದು. ಫುಡ್ ಅನ್ನು ಒಂದು ವೇಸ್ಟ್ ಮಾಡಬೇಡಿ, ಅದು ವಿನಂತಿ. ಆ ಟೈಮಿಂಗ್ಸ್ ಗೆ ಸರಿಯಾಗಿ ಫುಡ್ ಮಾಡಿದ್ರೆ ಅದು ಕೂಡ ಆರೋಗ್ಯ. ಅದನ್ನ ನಾವು ಹಾಗೆ ಪ್ಲಾನ್ ಮಾಡಿದ್ದೇವೆ. ನಮ್ಮ ಫುಡ್ ನಮ್ಮ ಯೋಗ ಮತ್ತೆ ನಮ್ಮ ಟ್ರೀಟ್ಮೆಂಟ್ ಬೇಸಿಸ್ ಅಲ್ಲಿ ಹೇಗೆ ಸೂಟೇಬಲ್ ಆಗ್ತದೆ ಹಾಗೆ ನಾವು ಟೈಮಿಂಗ್ಸ್ ಎಲ್ಲ ಪ್ಲಾನ್ ಮಾಡ್ತೀವಿ. ನೋಡಿ, ರಾತ್ರಿ 7 ಡಿನ್ನರ್ ಮುಗಿತದೆ. ನಮ್ಮ ಊರಲ್ಲಿ ನಾವು 10:30, 11 ಗಂಟೆ ಊಟ ಮಾಡೋದು, ಮಲಗೋದು. ನಮ್ದು 3 ಗಂಟೆ ಮಲಗೋದಕ್ಕಿಂತ ಮುಂಚೆ ಊಟ ಮಾಡ್ಬೇಕು. ಆ ಸಿಸ್ಟಮ್ ಫಾಲೋ ಮಾಡ್ಲಿಕ್ಕೆಗೋಸ್ಕರ 7 o'clock ಡಿನ್ನರ್ ಇದೆ. ಈ ವಿಡಿಯೋ ನೋಡಿ ನೀವು ಇಲ್ಲಿ ಬರ್ತೀರಾ ಅಂತ ಗೊತ್ತಿಲ್ಲ, ಕೆಲವೊಂದೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾಗಿರೋ ವಿಷಯವನ್ನು ಹೇಳ್ತಾನೆ ಇದ್ದೀರಿ. ನೋಡಿ, ನಾವು ರಾತ್ರಿ ಊಟವನ್ನು ಎಷ್ಟೊತ್ತಿಗೆ ಮಾಡಬೇಕು? 7ರಿಂದ 7:30 ಒಳಗೆ. ಲಂಚ್ ಮಧ್ಯಾಹ್ನ 12:45ರಿಂದ 1:30. ಇಷ್ಟೊತ್ತಿಗೆ ಟೀಯೇ ಕುಡಿದಿರೋದಿಲ್ಲ. ಬೆಳಿಗ್ಗೆ 8:30ರಿಂದ 9 ಗಂಟೆ ಒಳಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ತುಂಬಾ ಕಲಿಯೋದಕ್ಕೆ ಅಲ್ಲಲ್ಲಿ ಹಾಕಿದೀರಾ ಸರ್, ತುಂಬಾ ಚೆನ್ನಾಗಿದೆ. ಎಸ್, ಇದು ಆದ ನಂತರ ಇದು ಇನ್ನು ಮೇಲೆ ನಿಮಗೆ ಓಪನ್ ಟೆರೆಸ್ ಇದೆ. ಓಕೆ. ಸೊ ಈವ್ನಿಂಗ್ ಟೈಮ್ ಅಲ್ಲಿ ನಿಮಗೆ ಹೋಗಿ ವ್ಯೂ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ ರೈಸ್ ಚೆನ್ನಾಗಿದೆ, ಸೊ ಅದನ್ನು ಹೋಗಿ ಅಲ್ಲಿ ಎಂಜಾಯ್ ಮಾಡಬಹುದು ಈವ್ನಿಂಗ್ ಟೈಮ್. ಯಾಕಂದ್ರೆ ನಾರ್ಮಲ್ ಯಾರು ರೂಮ್ ಒಳಗೆ ಇರಕ್ಕೆ ಇಷ್ಟಪಡೋದಿಲ್ಲ. ಸೊ ಎಲ್ಲರೂ ಏನಂದ್ರೆ ಹೊರಗಡೆ ಬರ್ಬೇಕು, ನೋಡ್ಬೇಕಂತ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಅದೊಂದು ಫೆಸಿಲಿಟಿ ಇದೆ. ಓಕೆ. ಮೇಲ್ಭಾಗಕ್ಕೆ ಹೋದ್ರೆ ಸನ್ರೈಸ್, ಸನ್ಸೆಟ್ ಎಲ್ಲ ನೋಡಬಹುದು. ಒಟ್ಟಾರೆಯಾಗಿ ಯೋಗ ಹಾಲ್ ಒಳಗೆ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಯೋಗ. ಸೊ ಓಪನ್ ಟೆರೆಸ್ ಇದ್ರೆ ಕೆಲವರಿಗೆ ಇಷ್ಟ ಆಗ್ತದೆ. ಸೊ ಅವರಿಗೆಲ್ಲ ಹೋಗಿ ಸನ್ರೈಸ್ ಆಗೋಗಿ, ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಬೇಕಿದ್ರೆ ನಿಮ್ಗೆ ಅಲ್ಲಿ ಮ್ಯಾಟ್ ತಗೊಂಡು, ಇಲ್ಲಿ ಮ್ಯಾಟ್ ತಗೊಂಡು ಹೋಗಿ ಅಲ್ಲಿ ಯೋಗ ಮಾಡ್ತಾರೆ. ಕೆಲವರಿಗೆ ರೀಡಿಂಗ್ ಇದ್ರೆ, ಓದಲಿಕ್ಕಿದ್ರೆ ಅಲ್ಲಿ ಹೋಗಿ ಮಾಡ್ತಾರೆ. ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನು ಅವರಿಗೆ ಫ್ರೀಡಮ್ ಆಗಿ. ನಾನು ನನ್ನ ಸ್ಟಾಫ್ ಒಂದು ಯಾವಾಗ್ಲೂ ಹೇಳ್ತೇನೆ, ಯಾವ ಗೆಸ್ಟ್ ಏನು ಕೇಳಿದ್ರು ಕೊಡ್ಬೇಕು ನೀವು ಅಂತ. ಅದಕ್ಕೆ ಪೇಮೆಂಟ್ ಆಗಿದೆ, ಅದಾಗಿದೆ, ಇದಾಗಿದೆ ಕೇಳಬೇಡಿ. ಅದು ನನ್ನ ಕೆಲಸ, ಅದು ನಾನು ನೋಡ್ಕೊಳ್ತೇನೆ. ಮಾಡ್ತಾರೆ ಬಿಡ್ತಾರೆ ನನಗೆ ಬಿಟ್ಟರೆ. ಬಟ್ ಸ್ಟಾಫ್ ಆಗಿ ನೀವು ಮುಖದಲ್ಲಿ ನಗು ಇರಬೇಕು, ಏನು ಕೇಳಿದ್ರೆ ಕೊಡ್ಬೇಕು, ಅದು ಇಂಪಾರ್ಟೆಂಟ್. ಬಹಳ ಸೂಪರ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳೋದ್ರ ಬಗ್ಗೆ ಕಮೆಂಟ್ ಮಾಡಿ, ಬಂದು ನೋಡಿ. ಸಣ್ಣ ಪುಟ್ಟ ಸಮಸ್ಯೆಗಳು ಒಬ್ಬನ ಜೀವನದಲ್ಲಿ ಇದ್ದೇ ಇರ್ತದೆ, ಅಥವಾ ಸಮಸ್ಯೆಗಳು ಬರೋದು ಬೇಡ ಅಂತ ಕೂಡ ನಮ್ಮ ಮನಸ್ಸಲ್ಲಿ ಇರ್ತದೆ. ಆ ಸಮಸ್ಯೆಗಳು ಬರೋದಿರೋದಕ್ಕೇನೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳುವಾಗೆ ಯೋಗವನ್ನು ಬೇಕಾದ್ರೆ ಮಾಡಿ. ಯಾವ ಯೋಗ ಮಾಡಬೇಕು? ನಮಗೆ ಏನಾದ್ರೂ ಒಂದು ಸಮಸ್ಯೆಗಳು ಇದೆ ನಮ್ಮ ದೇಹದಲ್ಲಿ ಇದೆ, ನಮ್ಗೆ ಏನೋ ಒಂದು ಸರಿ ಹೊಂತಾ ಇಲ್ಲ ಅಂತ ಹೇಳಿದಾಗ ಬಂದು ಒಂದ್ಸಲ ಮಾತಾಡಿ ಹೋಗಿ. ಅವಾಗ ನಿಮಗೆ ಯಾವ ಯೋಗದ ಮೂಲಕ ನಿಮಗೆ ಅದನ್ನು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಈ ಆಯುರ್ಧಾಮ ನಮಗೆ ಸಜೆಷನ್ ಕೊಡುತ್ತೆ ಅಲ್ಲ ಸರ್? ಸರ್, ಕೆಳಗೆ ಧನ್ವಂತರಿ ತಾಯಿಯನ್ನ ನೋಡ್ತಾ ಇದ್ದೇವೆ. ಸೊ ಇದೊಂದೇನೋ ಸ್ಪೆಷಲ್ ಇದೆ ಅಂತ. ಅಂದ್ರೆ ಇದು ಸನ್ ರೇಸ್ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಧನ್ವಂತರಿ ಮೇಲೆ ಬೀಳ್ಬೇಕಂತ ಇದರಿಂದ ಇದನ್ನು ಹೀಗೆ ಓಪನ್ ಇಟ್ಟಿದ್ದೇವೆ. ಸೊ ಪ್ರತಿ ಫ್ಲೋರ್ ನೀವು ಡೈರೆಕ್ಟ್ ಆಗಿ ಕೆಳಗಿನ ಫ್ಲೋರ್ ಡೈರೆಕ್ಟ್ ಧನ್ವಂತರಿಯನ್ನು ಇಲ್ಲಿಂದಲೇ ನೋಡಬಹುದು. ಹೌದು, ಕರೆಕ್ಟ್. ಅಲ್ಲಿ ನಾವು ಟಾಪ್ ಅಲ್ಲಿಂದ ಡೈರೆಕ್ಟ್ ನೋಡಬಹುದು. ಸೂರ್ಯನ ಕಿರಣಗಳು ನೇರವಾಗಿ ಧನ್ವಂತರಿ ಮೇಲೆ ಉದ್ದೇಶದಿಂದ ಹಾಗೆ ಮಾಡಿ. ಅಲ್ಲಿಂದ ಒಂದು ಪಾಸಿಟಿವ್ ವೇವ್ಸ್ ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಾವು ಎಂಟ್ರಿ ಆದಾಗ ಯಾರೇ ಒಬ್ಬ ಹುಷಾರಿಲ್ಲ ಪ್ರಾಬ್ಲಮ್ ಅಲ್ಲಿ ಬಂದಾಗ ಆ ಧನ್ವಂತರಿ ಮೇಲೆ ಬಿದ್ದಿರುವಂತ ಪಾಸಿಟಿವ್ ಏನು ಕಿರಣಗಳು ಅದು ಎಲ್ರಿಗೂ ಸ್ಪ್ರೆಡ್ ಮಾಡಿ ಇಲ್ಲಿ ಎಂಟ್ರಿ ಆದಾಗ್ಲೇ ಅವನು ಗುಣಮುಖ ಅಲ್ಲ? ಓಕೆ. ಎಸ್, ಒಳಗಿನ ಇಂಟರ್ವ್ಯೂ ಮತ್ತೆ ಆಯುರ್ಧಾಮ ಎಲ್ಲ ಹೇಗಿದೆ ಅಂತೆಲ್ಲ ನೋಡಾಯ್ತು. ಇವತ್ತು ಮತ್ತೆ ಫ್ರೆಶ್ ಆಗಿರುವಂತಹ ಮಾರ್ನಿಂಗ್ ಬಂದಿದೀವಿ. ಹೊರಭಾಗ ಹೇಗಿದೆ ಅಂತ ಹೇಳುವಂತದನ್ನ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ಸೊ ಅದನ್ನೊಂದ್ಸಲ ನೋಡ್ಕೊಂಡು ಬರೋಣ. ಡ್ರೋನ್ ವ್ಯೂ ಅಲ್ಲೆಲ್ಲ ನೋಡಾಗಿದೆ, ಸೊ ಇಲ್ಲೇ ಹೇಗೆ ನೋಡ್ಕೊಂಡು ಹೋಗೋಣ ಅಂತ. ಇದು ಆಯುರ್ಧಾಮ ಅಂತ ಇಲ್ಲಿ ಬೋರ್ಡೇ ಇದೆ ನೋಡಿ, ನಮ್ಮ ಲೋಗೋ ಇದಲ್ವಾ? ನೋಡಿ ಚಿತ್ರ, ಇದು ನೋಡಿದ್ರೆ ಈ ಎಲೆ ಇದೆ ಇದರಲ್ಲಿ, ಎ ಅಕ್ಷರ ಮತ್ತೆ ಇದರೊಳಗೆ ಎಲೆ ಇದೆ. ಸೊ ಆಯುರ್ಧಾಮ ಎ ಅನ್ನು ಸಿಂಬಲ್ ಮಾಡ್ತೇನೆ ಫಸ್ಟ್ ವರ್ಡ್. ಹಾಗೆ ಒಂದು ಆಯುರ್ವೇದದ ಚಿತ್ರ ಎಲೆ ಅಂದ್ರೆ ಆಯುರ್ವೇದ ಹರ್ಬ್ಸ್ ಬಗ್ಗೆ ನಾವು ಅದು ಇಂಡಿಕೇಟ್ ಮಾಡ್ತೀವಿ. ಇಲ್ಲಿಂದ ಫುಲ್ ಗಾರ್ಡನ್ ಮಾಡಿದಿರಿ, ಆ ಕಡೆ ಈ ಕಡೆ ಪ್ರತಿಯೊಂದು ಗಿಡಗಳಿಗೆ ಕೂಡ ಅದರದ್ದೇ. ಅಂದ್ರೆ ಸಂಜೆ ಎಲ್ಲರೂ ಬಂದು ಕೂತ್ಕೊಳ್ಳಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಒಳಗೆ ಕೂತ್ಕೊಂಡು ತುಂಬಾ ಕ್ರೌಡೆಡ್ ಅನಿಸ್ತದೆ. ಸಂಜೆ ರಿಲ್ಯಾಕ್ಸ್ ಆಗ್ಲಿಕ್ಕೆ 24 hours ನಮ್ದು ಕ್ಯಾಂಪಸ್ ಇದು. ನೈಟ್ ಸೋಲಾರ್ ಲೈಟ್ಸ್ ಇರ್ತದೆ. ಸೊ ಎನಿ ಟೈಮ್ ಬಂದು ನೀವು ಹೊರಗೆ ಬರ್ಬೋದು, ಕೂತ್ಕೋಬಹುದು, ವಾಕಿಂಗ್ ಮಾಡ್ಬೋದು. ಸೊ ನೈಟ್ ಊಟ ಆದ್ಮೇಲೆ 7-7:30 ಊಟ ಆಗ್ತದೆ. ನಂತರ ಇಲ್ಲಿ ಬಂದು ವಾಕಿಂಗ್ ಮಾಡ್ತಾರೆ, ರೆಸ್ಟ್ ಮಾಡ್ತಾರೆ. ಸೊ
ಹಾಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ತೆಂಗು, ಅಡಿಕೆ. ಅದು ಇವಾಗ ಫಾರಿನರ್ಸ್ ಎಲ್ಲ ಬಂದ್ರೆ ಅವರಿಗೆ ಅದು ಗೊತ್ತಿರೋದಿಲ್ಲ, ಬಟ್ ಇಲ್ಲಿ ತೋರಿಸೋದು ಕೂಡ ಯಾವ ಗಿಡ ಅದೆಲ್ಲ ಅಂದ್ರೆ ತುಂಬಾ ಈ ತೆಂಗು ಎಲ್ಲ ತುಂಬಾ ಯುರೋಪ್ ಅಲ್ಲೆಲ್ಲ ತುಂಬಾ ಕಮ್ಮಿ ಇರ್ತದೆ. ಹೌದು. ಸೊ ಅವರಿಗೆ ಒಂಥರ ಇದು ನಾವು ಈ ಡೆಕೋರೇಟಿವ್ ಪ್ಲಾಂಟ್ಸ್ ಇದ್ದಾಗೆ ಅವರಿಗೆ ತೆಂಗಿನ ಮರ ಅಂದ್ರೆ ಡೆಕೋರೇಟಿವ್ ತರ ಅನಿಸ್ತದೆ, ತುಂಬಾ ಇಷ್ಟ ಆಗ್ತದೆ ಅವರಿಗೆ. ಸ್ಪೆಷಲ್ ಅದಕ್ಕೆ ಶಾರ್ಟ್ ವೆರೈಟಿ ತೆಂಗಿನ ಮರಗಳನ್ನೆಲ್ಲ ಹಾಕಿದ್ದೇವೆ ಇಲ್ಲಿ. ಸೊ ಅದೇನಂದ್ರೆ ನಾವ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, 1-2 ವರ್ಷದಲ್ಲಿ ಇದು ಫಲ ಕೊಟ್ರೆ ಅವರಿಗೆ ತೋರ್ಸಕ್ ಚೆನ್ನಾಗಿರುತ್ತೆ, ಕೈಯಲ್ಲಿ ಹಿಡ್ಕೊಂಡು ಅದನ್ನು ಒಂದು ಫೀಲ್ ಮಾಡ್ಬೋದು ಅಂತ. ಹ್ಯಾಮಾಕ್ ಅಂತ ಹೇಳ್ತಾರೆ ಇದು, ಅಂದ್ರೆ ಇದು ನಾವೇ ಇದು ರೆಡಿ ಮಾಡಿರೋದು. ಸೊ ಈವ್ನಿಂಗ್ ಟೈಮ್ ಅಲ್ಲಿ ಅವರಿಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಬಂದು ಇಲ್ಲಿ ಮಲ್ಕೊಂಡು. ಅಂದ್ರೆ ಇರುವಂತ ಅಷ್ಟು ಜಾಗದಲ್ಲಿ ಕಂಪ್ಲೀಟ್ ಆಗಿ ಹಸಿರು ಹೇಗೆ ಅಂತ. ಮತ್ತೊಂದು ಸ್ಪೆಷಲ್ ಇಂಟರ್ಲಾಕ್ ಕೂಡ ಹಾಕಿಲ್ಲ. ಇಂಟರ್ಲಾಕ್ ಹಾಕಿ ತುಂಬಾ ಬಿಸಿ ಆಗ್ತದೆ. ಫಸ್ಟ್ ಆಫ್ ಆಲ್ ನಮ್ದು ಹ್ಯೂಮಿಡ್ ಮತ್ತೆ ಬಿಸಿ ಇರುವ ಜಾಗ. ಸೊ ಇಂಟರ್ಲಾಕ್ ಹಾಕಿಲ್ಲ. ಗ್ರಾಸ್ ಅಂದ್ರೆ ಇದು ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಗ್ರಾಸ್ ಮೇಂಟೈನ್ ಮಾಡೋದು. ಬಟ್ ಆ ಗ್ರೀನರಿ ನಮ್ದು ಆಯುರ್ವೇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇರೋ ಕಾರಣ ಸೊ ಆ ಗ್ರೀನರಿಯನ್ನು ಮೇಂಟೈನ್ ಮಾಡಿದ್ದೇವೆ. ಹಾಗೆ ಆ ಟೆಂಪರೇಚರ್ ಅನ್ನು ಆದಷ್ಟು, ಹ್ಯೂಮಿಡಿಟಿಯನ್ನು ಕಮ್ಮಿ ಮಾಡೋಕ್ಕೋಸ್ಕರ ಆದಷ್ಟು ನ್ಯಾಚುರಲ್ ಪ್ಲಾಂಟ್ಸ್ ಮತ್ತೆ ಗ್ರಾಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೇವೆ. ಓಕೆ. ಮತ್ತೊಂದು ಹರ್ಬಲ್ ಗಾರ್ಡನ್ ಅಂತ ಸ್ಪೆಷಲ್ ಆಗಿ ಮಾಡಿದ್ದೀರಿ. ಅದು ನಮ್ಮ ಆಯುರ್ವೇದದಲ್ಲಿ ಇರಬೇಕಾಗಿರೋ ವಿಷಯ ಅಲ್ವಾ ಸರ್ ಅದು? ಹೌದು ಹೌದು. ಅಂದ್ರೆ ತುಂಬಾ ಜನ ಆಯುರ್ವೇದ ಕಲೀಲಿಕ್ಕೆ ಬರ್ತಾರೆ. ಹಾಗೆ ಆನ್ಲೈನ್ ಅಲ್ಲಿ ನಮಗೆ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಏನಂದ್ರೆ ನೀವೊಂದು ತುಳಸಿ, ಇಲ್ಲ ಅಂದ್ರೆ ಒಂದು ಕುಮಾರಿ, ಇಲ್ಲಾಂದ್ರೆ ಯಾವ್ದೊಂದು ಆಯುರ್ವೇದಿಕ್ ಪ್ಲಾಂಟ್ಸ್ ಬಗ್ಗೆ ಹೇಳುವಾಗ ಅದನ್ನು ತೋರಿಸ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ನೋಡಿರ್ತೇವೆ ತುಂಬ ಹರ್ಬ್ಸ್ ಅನ್ನು, ಬಟ್ ಅಲ್ಲಿ ತುಂಬ ಗಿಡಗಳು ಬೆಳೆಯೋದಿಲ್ಲ. ಸೊ ಅದನ್ನು ಹೇಗೆ ಇರ್ತದೆ, ಅದನ್ನು ಒಂದು ಲೀಫನ್ನು ಸ್ಮೆಲ್ ಮಾಡಿ ನೋಡಿ, ಟೇಸ್ಟ್ ಮಾಡಿ ನೋಡಿ, ಅದು ಹೇಗೆ ಅದರ ಮೆಡಿಸಿನಲ್ ಪ್ರಾಪರ್ಟೀಸ್ ಹೇಗೆಲ್ಲ ಇರ್ತದೆ ಅಂತ ನಾವು ಅವ್ರಿಗೆ ತೋರಿಸ್ಲಿಕ್ಕೋಸ್ಕರ ಒಂದು 50 ಗಿಡಗಳನ್ನು ನೆಡ್ತೇವೆ. ಸೊ ಕೆಲವು ರೇರ್ ಪ್ಲಾಂಟ್ಸ್ ಇರ್ತದೆ, ಯಾಕಂದ್ರೆ ಕೆಲವು ಸರ್ವೈವ್ ಆಗೋದಿಲ್ಲ ನಮ್ಮ ವೆದರಿಗೆ. ನಾರ್ತ್ ಇಂಡಿಯನ್ ವೆದರ್ ಇರ್ಬೋದು, ಕೋಲ್ಡ್ ವೆದರ್ ಇರ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಯಾವುದೆಲ್ಲ ನಮಗೆ ಪಾಸಿಬಲ್ ಇದೆ ಆದಷ್ಟು ಪ್ಲಾಂಟ್ಸ್ಗಳನ್ನೆಲ್ಲ ಇದು ಮಾಡಿದ್ದೇವೆ. ಹರ್ಬಲ್ ಗಾರ್ಡನ್ ಬೋರ್ಡ್ ನೋಡ್ಬೋದು. ಇದು ಆಕ್ಚುಲಿ ನಂದು ಡ್ರೀಮ್ ಇತ್ತು. ಯಾಕೆಂದ್ರೆ ಹರ್ಬಲ್ ಗಾರ್ಡನ್ ಒಂದು ಆಯುರ್ಧಾಮ ಇರುವಾಗ ಅದರೊಟ್ಟಿಗೆ ಹರ್ಬಲ್ ಗಾರ್ಡನ್ ಇದ್ರೆ ಒಂದು ಪ್ಲಾಂಟ್ಸ್ ಎಲ್ಲ ತೋರ್ಸಕ್ಕೆ ಚೆನ್ನಾಗಿ ಅಲ್ವಾ? ಇಲ್ಲಿ ಸುಮಾರು 50 ಗಿಡಗಳಿದೆ. ರೇರೆಸ್ಟ್ ಪ್ಲಾಂಟ್ಸ್ ನಿಮ್ಮ ರುದ್ರಾಕ್ಷ ಗೊತ್ತಿದೆ? ಹೌದು. ರುದ್ರಾಕ್ಷಕ್ಕೂ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ನಾವು ಕಟ್ಕೊಳ್ತೇವೆ, ಸುತ್ತ ಹಾಕೋದು, ಯಾಕೆಂದ್ರೆ ಅದು ನಮಗೆ ಆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಡ್ತದೆ ಅಂತ ಅರ್ಥ ಇದೆ. ಹಾಗೆ ತುಂಬಾ ಮಾನಸಿಕ ಸಮಸ್ಯೆಗಳಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ನೋಡ್ಬೋದು ತುಂಬಾ ಪ್ಲಾಂಟ್ಸ್ ಇದೆ. ಕುಮಾರಿ ನಮ್ಮ ಸ್ಕಿನ್ ಡಿಸೀಸ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತೇವೆ. ಕರ್ಪೂರ, ಅರ್ಕ, ಬಿಲ್ವ ಅಂತ ಹೇಳಿ ಶಿವನಿಗೆ ಇಷ್ಟವಾದ ಪ್ಲಾಂಟ್, ಬಿಲ್ವ ಪ್ಲಾಂಟ್. ಶತಾವರಿ ಗೈನಿಕ್ ಹೆಲ್ತ್ ಗೆಲ್ಲ ಯೂಸ್ ಮಾಡ್ತೇವೆ. ಅಶೋಕ, ಇದು ಕೂಡ ತುಂಬಾ ಒಳ್ಳೆ ಪ್ಲಾಂಟ್. ಅಶೋಕ ಅರಿಷ್ಟ ಅಂತ ನೀವು ಕೇಳಿರ್ಬೋದು, ಅದರಿಂದಲೇ ಪ್ರಿಪೇರ್ ಮಾಡ್ತೇವೆ. ಹಾಗೆ ಅರ್ಜುನ ಅರಿಷ್ಟ ಅಂತ ಹೇಳ್ತೇವೆ. ತುಂಬಾ ಹಾರ್ಟಿಗೆ ತುಂಬಾ ಒಳ್ಳೆ ಮೆಡಿಸಿನ್ ಇದು. ಸೊ ಇದರದ್ದು ನೀವು ಅದರದ ಕೆತ್ತೆಯನ್ನು ತೆಗೆದು ಅದನ್ನು ಕಷಾಯ ಮಾಡಿ ಕುಡಿದ್ರೆ ಹಾರ್ಟಿಗೆ ತುಂಬಾ ಒಳ್ಳೆದು. ಹಾಗೆ ಅರ್ಕ ಅಂತ ಹೇಳಿ ನೀವು ನಮಗೆ ಎಲ್ಲ ಕಡೆ ಸಿಗ್ತದೆ, ಹೌದು. ಆದ್ರೆ ಇದು ನೋವಿನ ಸಮಸ್ಯೆಗಳಿಗೆಲ್ಲ ತುಂಬಾ ಯೂಸ್ಫುಲ್ ಆಗ್ತದೆ. ಇಂಟರ್ನಲ್ಲಿ ಎಣ್ಣೆಯಲ್ಲೆಲ್ಲ ಪ್ರಿಪೇರ್ ಮಾಡ್ತಾರೆ. ಇದರಲ್ಲಿ ಮಂಡಕ್ ಪರ್ಣಿ, ನಾವು ತಿಮರ ಅಂತ ಹೇಳ್ತೇವೆ. ಇದು ತುಂಬಾ ಒಳ್ಳೆ ಬ್ರೈನ್ ಟಾನಿಕ್. ಇದನ್ನು ಬೇರೆ ಬೇರೆ ಫಾರ್ಮ್ ಅಲ್ಲಿ, ಹೌದು, ಮೆಮೊರಿಗೆ ಅದಕ್ಕೆ ಇದಕ್ಕೆಲ್ಲ. ರಾಸ್ನ, ಹಾಗೆ ಹಲವಾರು ಹೊಸ ಗಿಡಗಳು ಬರ್ತಾ ಇದೆ. ನೀವು ನೋಡ್ಬೋದು ಬೇರೆ ಬೇರೆ ಗಿಡಗಳನ್ನು ಬೇರೆ ಬೇರೆ ಕಡೆಯಿಂದ ತಂದು, ಏನಂದ್ರೆ ನಮ್ದೊಂದು ಈಗ ಏಮ್ ಇರೋದು ಅಂತ ಹೇಳಿದ್ರೆ ಒಂದು 100 ಪ್ಲಾಂಟ್ಸ್ ಇಲ್ಲಿ ಇರ್ಬೇಕಂತ ಹೇಳಿ, ಆಲ್ಮೋಸ್ಟ್ ಬೇಸಿಕ್ ಮೇನ್ ಪ್ಲಾಂಟ್ಸ್ ಎಲ್ಲ ಇರ್ಬೇಕಂತ ಹೇಳಿ. ಸೊ ಅಶ್ವಗಂಧ ಮತ್ತೆ ಗುಗ್ಗುಲು ಇಂಥದ್ದು ಕೆಲವು ಪ್ಲಾಂಟ್ಸ್ ಗಳೆಲ್ಲ ತುಂಬಾ ರೇರ್ ಪ್ಲಾಂಟ್ಸ್ ಗಳು. ಸೊ ಅದನ್ನು ಹಾಕಿದ್ದೇವೆ. ಓಕೆ. ಸೊ ಇದು ಪ್ಲಾಂಟ್ಸ್ ಗಳು, ಹಾಗೇನೆ ಪ್ಲಾಂಟ್ಸ್ ಗಳು ಕೆಳಗಡೆ ಕೂಡ ಬನ್ನಿ. ಅಂದ್ರೆ ಇಲ್ಲಿ ಕೆಲವು ಪ್ಲಾಂಟ್ಸ್ ಗಳು ನೀವು ಪಾಟ್ ಅಲ್ಲಿ ಬೆಳೆಸಬಹುದು, ಬಟ್ ಕೆಲವು ಪ್ಲಾಂಟ್ಸ್ ಗಳಿಗೆ ನೆಲ ಬೇಕಾಗ್ತದೆ. ಯಾಕಂದ್ರೆ ಪಾಟ್ ಅಲ್ಲಿ ಬರೋದಿಲ್ಲ, ಸರ್ವೈವಲ್ ರೇಟ್ ಕಮ್ಮಿ ಆಗ್ತದೆ. ಸೊ ಈಗ ನೀವು ಆಮಲಕ್ಕಿ, ನೆಲ್ಲಿಕಾಯಿ, ನೆಲ್ಲಿಕಾಯಿ ಇದು ನೆಲದಲ್ಲೇ ಹಾಕ್ಬೇಕಾಗ್ತದೆ. ಹಾಗೆ ಇಲ್ಲಿ ತುಂಬಾ ಪ್ಲಾಂಟ್ಸ್ ಇದೆ. ಶಂಖಪುಷ್ಪಿ, ಬ್ರೈನ್ ಟಾನಿಕ್ ಗಳು, ಲವಂಗ, ಶುಂಠಿ, ಅಥವಾ ನಿರ್ಗುಂಡಿ, ಶಿಗ್ರು ಅಂತ ಬೇರೆ ಬೇರೆ. ಇದು ನೋಡಿ, ಇದು ರುದ್ರಾಕ್ಷದ ಮರ. ಇದು ರುದ್ರಾಕ್ಷ ಮರ. ಇದು ನಾವು ಆನ್ಲೈನ್ ಅಲ್ಲಿ ತರಿಸಿದ್ದು. ಈಗ ದೊಡ್ಡದಾಗಿದೆ. ಇನ್ನು ನಿಧಾನ ಫ್ರೂಟ್ ಬಿಡ್ತದೆ. ಆ ಫ್ರೂಟ್ ಅನ್ನು ಡ್ರೈ ಮಾಡಿ, ಪೀಲ್ ಆಫ್ ಮಾಡಿ ಡ್ರೈ ಮಾಡಿದ್ರೆ ನಮ್ಮ ರುದ್ರಾಕ್ಷ. ಅದರಲ್ಲಿ ಕೂಡ ಒಂದು ನಿಮಗೆ 20 ರಿಂದ 22 ವೆರೈಟಿ ರುದ್ರಾಕ್ಷ ಇರ್ತದೆ. 1 ಮುಖಿ, 4 ಮುಖಿ, 5 ಮುಖಿ, ಆ ತರ 20 ಆ ವೆರೈಟಿ ಬರುತ್ತೆ. ಇದು ಯಾವ್ದು ಅಂತ ಗೊತ್ತಿಲ್ಲ, ಕಾಯಾದ್ಮೇಲೆ ಗೊತ್ತಾಗುತ್ತೆ.
ಎಷ್ಟು ಪ್ರಶಾಂತವಾದ ವಾತಾವರಣ. ಅದೇ ಅದಕ್ಕೋಸ್ಕರನೇ ಒಂದ್ಸಲ ಆಯುರ್ಧಾಮಕ್ಕೆ ಬಂದ್ರೆ ನಮಗೆ ಏನು ರಿಲ್ಯಾಕ್ಸ್ ಆಗಿ ಇರಬೇಕು, ಅದೇ ದೇಶ ವಿದೇಶಗಳಿಂದಲೇ ಬಂದು ಆಯುರ್ಧಾಮದಲ್ಲಿ ಇದರೊಂದು ಸೌಲಭ್ಯ ಖುಷಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತೆಲ್ಲ ಹೇಗಿತ್ತು ಅವರು ಬಂದಿರುವಂಥ ಎಂಟ್ರಿ, ಅವರಿಗೆ ಯಾವ ರೀತಿಯ ಸ್ವಾಗತ ನಮ್ಮ ಸಂಸ್ಕೃತಿಯ ಪ್ರಕಾರ, ಇದೆಲ್ಲವನ್ನು ಕೂಡ ನೋಡಿದ್ದೀವಿ. ಅದಕ್ಕೆ ಒಂದು 2 ದಿನಗಳನ್ನು ತೆಗೆದುಕೊಂಡು ಸಂಪೂರ್ಣವಾದ ಆಯುರ್ಧಾಮದ ಚಿತ್ರಣವನ್ನು ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಬಹಳ ಚೆನ್ನಾಗಿರುವ ಮಾಹಿತಿ ಮೊನ್ನೆಯಿಂದ ಇದುವರೆಗಿದ್ದು ನಮ್ಮವರಾಗಿ ಕೊಟ್ಟಿದ್ದೀರಿ ಸರ್. ಯಾವತ್ತೂ ನಮ್ಮ ಒಂದು ಪಯಣ ಹೀಗೆ ಮುಂದುವರಿಯಲಿ. ಮತ್ತೊಮ್ಮೆ ಹೇಳೋದು, ದೇವರ ಆಶೀರ್ವಾದ ಸದಾಕಾಲ ಇರಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾವು ತುಂಬ ವಿಷಯದ ಬಗ್ಗೆ ಮಾತಾಡಿದ್ದೇವೆ. ಹಾಗೆ ನಮ್ಮ ಆಯುರ್ಧಾಮ ಇಲ್ಲಿವರೆಗೆ ಬೆಳಿಬೇಕಾದ್ರೆ ಅದರಲ್ಲಿ ನಮ್ಮ ಸಿಬ್ಬಂದಿ ವರ್ಗದ ಪಾತ್ರ ಕೂಡ ತುಂಬ ದೊಡ್ಡದು. ನಾವು 15 ವರ್ಷ ಕಂಪ್ಲೀಟ್ ಮಾಡಿದ್ದೇವೆ. ತುಂಬ ಸಿಬ್ಬಂದಿಗಳು ನಮ್ಮೊಂದಿಗೆ 15 ವರ್ಷ ಹಗಲಿರುಳು ಶ್ರಮವಹಿಸಿ ದುಡಿದು ಈ ಸಂಸ್ಥೆಯನ್ನು ಇಲ್ಲಿವರೆಗೆ ಬೆಳೆಸಿದ್ದಾರೆ. ಅವರ ಪರಿಶ್ರಮ ಇಲ್ಲದಿದ್ದರೆ ಈ ಸಂಸ್ಥೆ ಇಲ್ಲಿವರೆಗೆ ಬೆಳೀಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗೆ ಹೇಳೋದಿದ್ರೆ ಅದರಲ್ಲಿ ಸ್ಪೆಷಲಿ ಶೋಭಾ ಇವರು ನಮ್ಮ ಕುಕ್. ನಮ್ಮ ಆಯುರ್ಧಾಮ ಪುಟ್ಟ ಆಯುರ್ಧಾಮ ಇರುವಾಗಲೂ ಅವರು ಕುಕ್, ಮತ್ತು ಇಲ್ಲಿಯವರೆಗೂ ಅವರು ಇಲ್ಲೇ ಇದ್ದಾರೆ. ತುಂಬ ಶ್ರಮಜೀವಿ. ಹಾಗೂ ಎಲ್ಲರಿಗೂ ನಮ್ಮ ಗೆಸ್ಟ್ಗಳಿಗೆ ಮುಖದಲ್ಲಿ ನಗು ಇಟ್ಟು ಒಂದು ಊಟ ಕೊಡುವ ಅವರ ರೀತಿ ತುಂಬ ಚೆನ್ನಾಗಿದೆ. ಹಾಗೆ ಶ್ರೀಕಾಂತ್ ನಮ್ಮ ಸೀನಿಯರ್ ಥೆರಪಿಸ್ಟ್, 15 ವರ್ಷದ ನಮ್ಮೊಟ್ಟಿಗಿದ್ದಾರೆ. ಎಲ್ಲ ಟ್ರೀಟ್ಮೆಂಟ್ನ ವಿಷಯ ಇರ್ಬೋದು, ಇಲ್ಲಾಂದರೆ ನಮ್ಮ ಕೋರ್ಸಿಗೆ ಕಲಿಯೋಕ್ಕೆ ಬರುವ ಸ್ಟೂಡೆಂಟ್ಸ್ಗಳಿರ್ಬೋದು, ಅವರಿಗೆ ಮುತುವರ್ಜಿ ವಹಿಸಿ ತುಂಬ ಚೆನ್ನಾಗಿ ಅದು ಅವರಿಗೆ ತಿಳಿ ಹೇಳುವುದರಲ್ಲಿ ತುಂಬ ಹುಷಾರಿದ್ದಾರೆ. ಹಾಗೆ ಮಿಸ್ಟರ್ ಗೋಪಾಲ್ 15 ವರ್ಷದ ನನ್ನೊಟ್ಟಿಗಿದ್ದಾನೆ. ಆಲೆಟ್ಟಿಯ ಹುಡುಗ, ತುಂಬ ನಿಯತ್ತಿನ ಹುಡುಗ, ತುಂಬ ಪ್ರೀತಿಯಿಂದ ಆಸ್ಪತ್ರೆಗೆ ಮಾತ್ರ ಅಲ್ಲ ನಮ್ಮ ಕುಟುಂಬಕ್ಕೂ ತುಂಬ ಪ್ರೀತಿ ತೋರಿಸಿ ತುಂಬ ಚೆನ್ನಾಗಿ ದುಡಿತಾ ಇದ್ದಾನೆ. ಹಾಗೆ ನಮ್ಮ ಡಾಕ್ಟ್ರುಗಳು ಇಬ್ಬರು, ಡಾಕ್ಟರ್ ಅಕ್ಷಯ್, ಡಾಕ್ಟರ್ ಜ್ಯೋತಿ, ಯುವ ವೈದ್ಯರು ಇಬ್ಬರು ನಮ್ಮ ಗೆಸ್ಟ್ಗಳಿಗೆ ಇಲ್ಲಾಂದರೆ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಸಹಾಯ ಬೇಕು ಎಲ್ಲವನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತಾರೆ. ಹಾಗೆ ಸೌಮ್ಯ ತುಂಬ ವರ್ಷದ 4-5 ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಹಾಗೆ ಅವರು ಕೂಡ ತುಂಬ ತಮ್ಮ ಮನಸ್ಸಿನಿಂದ ಎಷ್ಟು ಸಹಾಯವಾಗ್ತದೆ ಸಂಸ್ಥೆಗೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹೊಸ ಸ್ಟಾಫ್ಗಳು ಕೆಲವರಿದ್ದಾರೆ. ದಯಾಮಣಿ ಥೆರಪಿಸ್ಟ್, ಅವರು 4-5 ವರ್ಷದಿಂದ ನಮ್ಮೊಟ್ಟಿಗಿದ್ದಾರೆ. ಹಾಗೆ ಮಿಸ್ಟರ್ ಖಲೀಲ್, ಇಬ್ರಾಹಿಂ ಖಲೀಲ್, ನಮ್ಮ ಪಂಜದವರು. ಸೊ ಅವರು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹೊಸ ಸ್ಟಾಫ್ಗಳಿದ್ದಾರೆ, ಹರಿಣಾಕ್ಷಿ, ಸಾವಿತ್ರಿ, ನಂತರ ಅಖಿಲ ಮತ್ತು ಮಮತಾ. ಸೊ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೇವೆ. ಸೊ ಎಲ್ಲರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ. ನನ್ನಿಂದ ಆಗಲಿ ಇಲ್ಲದ್ರೆ ನನ್ನ ವೈಫಿಂದ ಮಾತ್ರ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಬರ್ತೇವೆ ಹೋಗ್ತೇವೆ, ಅರ್ಧ ಗಂಟೆ ಇರ್ತೇವೆ ಹೋಗ್ತೇವೆ, ಬಟ್ ಇಡೀ ದಿನ ನಡಿಬೇಕು. ಯಾಕಂದರೆ ಇಲ್ಲೇ ಸ್ಟೇ ಆಗ್ತಾರೆ, ಇಲ್ಲೇ ಟ್ರೀಟ್ಮೆಂಟ್ ತಗೋತಾರೆ, ನಡೀತಾ ಇರ್ತದೆ. ಇದೊಂದು ಪ್ರೋಸೆಸ್ ಇರ್ತದೆ. ಸೊ ಅದನ್ನು ನಡೆಸಬೇಕಾದ್ರೆ ಎಲ್ಲರ ಸಹಕಾರ ತುಂಬ ಮುಖ್ಯ. ಸೊ ಎಲ್ಲರನ್ನು ಈ ಸಮಯದಲ್ಲಿ ನೆನೆಸ್ತಾ ಇನ್ನೂ ಕೂಡ ಸಂಸ್ಥೆಯನ್ನು ಮುಂದುವರಿಸುವಲ್ಲಿ ಅವರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇನೆ.